ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಕಳೆದ 2-3 ದಿನಗಳಿಂದ ನಾನ್ ಪೊಲಿಟಿಕಲ್ ಇಶ್ಯೂಗಳನ್ನೇ ನಾವು ಚರ್ಚೆಗೆ ಒಳಪಡಿಸ್ತಾ ಇದ್ವಿ. ವಿಷಯ ಹಾಗೆ ಬಂದಿತ್ತು ಕೂಡ. ಈ 2-3 ದಿನಗಳಲ್ಲಿ ಆದ ರಾಜಕೀಯ ಬೆಳವಣಿಗೆಗಳ ಪೈಕಿ ಅತ್ಯಂತ ಪ್ರಮುಖವಾದದ್ದು ಅಂದರೆ ಇದು ಇನ್ಫ್ಯಾಕ್ಟ್ ಕೇವಲ 2-3 ದಿನಗಳಲ್ಲ, ನಿರಂತರವಾಗಿ 2 ವಾರದಿಂದ ಆಗ್ತಾ ಇರುವ ಪ್ರಕ್ರಿಯೆ. ಕಾಂಗ್ರೆಸ್ನಲ್ಲಿ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ಸರಣಿ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಶಾಸಕರ ಜೊತೆಯಲ್ಲಿ 1-to-1 ಮೀಟಿಂಗ್, ಇದೀಗ ಸಚಿವರ ಜೊತೆಯಲ್ಲಿ 1-to-1 ಮೀಟಿಂಗ್. ನಿಮಗೆ ಅನಿಸ್ಬೋದು ರಾಜ್ಯ ಉಸ್ತುವಾರಿ ಇದ್ದಾರೆ, ರಾಜ್ಯ ಉಸ್ತುವಾರಿ ಬಂದುಬಿಟ್ಟು ಇಲ್ಲಿನ ಶಾಸಕರ ಸಚಿವರ ಮೌಲ್ಯಮಾಪನ ಮಾಡಿದ್ರೆ ಚರ್ಚೆ ಮಾಡೋ ವಿಚಾರನ ಇದು ಅಂತ ಹೇಳಿ. ಆದರೆ ವೀಕ್ಷಕರೇ, ರಾಜಕೀಯ ಪಡಸಾಲಿಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳೋಕೆ ಸಿಗ್ತಿರುವ ಇಂಟ್ರೆಸ್ಟಿಂಗ್ ಡಿಬೇಟ್ ಅಥವಾ ಚರ್ಚೆ ಅಂದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದ ಹಿಂದಿನ ಅವಧಿಯಲ್ಲಿ ಹಿಂಗ್ಯಾಕಾಗಿರಲಿಲ್ಲ, ಈ ಅವಧಿಯಲ್ಲಿ ಯಾಕೆ ಹಿಂಗಾಗ್ತಾ ಇದೆ, ಒಬ್ಬ ಬಲಿಷ್ಠ ಮುಖ್ಯಮಂತ್ರಿಗಳು ಇದ್ದಾಗ್ಯೂ ಕೂಡ, ಹಾಗೆ ಅಷ್ಟೇ ಸಮರ್ಥ KPCC ಅಧ್ಯಕ್ಷರಿದ್ದಾಗ್ಯೂ ಕೂಡ ಅವರಿಬ್ಬರನ್ನ ಪಕ್ಕಕ್ಕಿಟ್ಟು, ಅವರಿಬ್ಬರನ್ನ ಹೊರಗಿಟ್ಟು ಉಸ್ತುವಾರಿ ಒಬ್ಬರು ಬಂದು, ಹೈಕಮಾಂಡ್ನ ರೆಪ್ರೆಸೆಂಟೇಟಿವ್ ಒಬ್ಬರು ಬಂದು ಶಾಸಕರ ಜೊತೆಯಲ್ಲಿ 1-to-1 ಮೀಟಿಂಗ್ ಮಾಡುವ ಅವಶ್ಯಕತೆ ಏನಿತ್ತು? ನಾಯಕತ್ವ ಬದಲಾವಣೆಯ ಚರ್ಚೆ ನಡೀತಿರ್ಬೇಕಾದ್ರೆ, KPCC ಅಧ್ಯಕ್ಷಗಿರಿಯ ಬದಲಾವಣೆ ನಡೀತಿರುವ ಸಂದರ್ಭದಲ್ಲಿ ಸಚಿವ ಸಂಪುಟದ ಸರ್ಜರಿ ವಿಚಾರ, ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಸೆಪ್ಟೆಂಬರ್ ಕ್ರಾಂತಿಯ ವಿಚಾರ ಚರ್ಚೆ ನಡೀತಿರುವಾಗ ಸುರ್ಜೇವಾಲಾ ಅವರ ಈ 1-to-1 ಮೀಟಿಂಗ್ ಅನೇಕ ಪ್ರಶ್ನೆಗಳಿಗೆ ಆಸ್ಪದ ಮಾಡಿಕೊಟ್ಟಿದೆ. ಆ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ, 2 ವಾರದಿಂದ ಸುರ್ಜೇವಾಲಾ ಅವರು ಸರಣಿ ಸಭೆಯನ್ನು ನಡೆಸುತ್ತಿದ್ದಾರೆ. 1-to-1 ಮೀಟಿಂಗ್ನಲ್ಲಿ ಶಾಸಕರು ದೂರು ದುಮ್ಮಾನಗಳನ್ನು ಹೇಳ್ಕೊಂಡಿದ್ದಾರಂತೆ. ಸಚಿವರು ಹಾಗೆ ಶಾಸಕರ ಮೌಲ್ಯಮಾಪನ ಈಗ ಯಾಕೆ ಆಗ್ತಾ ಇದೆ, ದ ಟೈಮಿಂಗ್ ಈಗ ಯಾಕೆ ಆಗ್ತಾ ಇದೆ? ಇದರ ಜೊತೆಗೆ ಎರಡನೇ ಅತಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದರೆ, ಒಳಗೆ ಶಾಸಕರು ಹೋಗಿ ದೂರ ಹೇಳ್ಕೊಳ್ತಿದ್ದಾರೆ ಅವರದ್ದೇ ಪಕ್ಷದ ಸಚಿವರ ವಿರುದ್ಧ. ಆದರೆ ಹೊರಗೆ ಬಂದು ಸಚಿವರು ಹೇಳ್ತಿರೋದೇನು, ನನ್ನ ನಂಬರ್ 1 ಸಚಿವ ಅಂದರು, ನನ್ನ ಇಲಾಖೆ ಬಗ್ಗೆ ಕಂಪ್ಲೇಂಟೇ ಇಲ್ಲ ಅಂದರೆ ಒಳಗೊಂದು ಚರ್ಚೆ, ಹೊರಗೊಂದು ಹೊಗಳಿಕೆಯ ಮಾತು. ಹಿಂಗಾಗ್ತಿದೆಯಾ? ಮೂರನೇ ಇಂಟ್ರೆಸ್ಟಿಂಗ್ ಪಾಯಿಂಟ್, ನಾನಾಗಲೇ ಹೇಳಿದಾಗೆ CM DCM ಅವರನ್ನ ಹೊರಗಿಟ್ಟು ಚರ್ಚೆ ನಡೆಸ್ತಿರೋದು ಯಾಕೆ? ಸುರ್ಜೇವಾಲಾ ಅವರ ರಿಯಾಕ್ಷನ್ ಇದೆ, 2 ದಿನ ಹಳೆಯದು, ಬಟ್ ಸ್ಟಿಲ್ ಆಸ್ ಐ ಸೆಡ್ ನಾನ್ ಪೊಲಿಟಿಕಲ್ ಡಿಬೇಟ್ ಹೋಗ್ತಾ ಇತ್ತು, ಹಾಗಾಗಿ ಈ ರಿಯಾಕ್ಷನ್. ಇದರ ಜೊತೆಗೆ ಜಮೀರ್ ಅಹಮದ್ ಅವರ ಬಹಳ ಇಂಟ್ರೆಸ್ಟಿಂಗ್ ಆದ ಒಂದು ಪ್ರತಿಕ್ರಿಯೆ ಇದೆ. ಎರಡನ್ನು ಗಮನಿಸಿ ಚರ್ಚೆ ಪ್ರಾರಂಭ ಮಾಡೋಣ. Ministers are also MLAs. That's why they are ministers. Since all MLAs have been requested to come, 104 have come, rest were travelling out, and they'll come later. All our ministers, wherever we think that some MLAs have a demand somewhere or some work has to be done in a particular constituency, only those ministers I have requested to come. And they are also MLAs. We need to also ask them about their assembly constituencies. ಸರ್, ನಮ್ಮ ಜೊತೆಗೆ ಜಮೀರ್ ಅಹಮದ್ ಅವರು ಇದ್ದಾರೆ ಸರ್. ಏನು ಇಷ್ಟು ಕ್ವಿಕ್ ಆಗಿ ಮುಗಿಸ್ಕೊಂಡ್ ಬಂದಿರಿ ಸರ್? ಏನೆಲ್ಲ ಕೇಳಿದ್ರಲ್ಲ? ಆಯ್ತಿಲ್ಲ, 45 ನಿಮಿಷ ಮಾತಾಡಿದ್ದೀವಿ. ಇವತ್ತು ನನ್ನ ಸಂತೋಷ ಖುಷಿ ಏನಪ್ಪ ತಂದಿದೆ ಅಂದರೆ, ಇವತ್ತು ಸುರ್ಜೇವಾಲಾ ಸಾಹೇಬ್ರ ಬಗ್ಗೆ ತಮ್ಗೆ ಗೊತ್ತಿದೆ. ಸುರ್ಜೇವಾಲಾ ಯಾರಿಗೂ ಶಬಾಸ್ಗಿರಿ ಕೊಡಲ್ಲ ಸುಲಭಾಗಿ. ಇವತ್ತು ನನ್ನ ಬಗ್ಗೆ ಶಬಾಸ್ಗಿರಿ ಕೊಟ್ಟು, ನಿನ್ನ ಇಲಾಖೆಯಲ್ಲಿ ನಂಬರ್ 1 ಯಾರನ್ನ ಸರ್ಕಾರದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದು ಜಮೀರ್ ಅಹಮದ್ ಖಾನ್ ಅಂತ ಇವತ್ತು ನನಗೆ ಶಬಾಸ್ಗಿರಿಯನ್ನು ಕೂಡ ಅದು ಸಂತೋಷ ತಂದಿದೆ. ದೂರುಗಳ ಬಗ್ಗೆ ಏನೋ ಕೇಳಿದ್ರ ಸರ್? ಸರ್, ದೂರುಗಳ ಬಗ್ಗೆ ಆಯ್ತು. ಚರ್ಚೆಯಲ್ಲಿ ಕಾಂಗ್ರೆಸ್ನ ವಕ್ತಾರರು ಕಶ್ಯಪ್ ನಂದಾ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇದರ ಜೊತೆಯಲ್ಲಿ ಬಿಜೆಪಿ ವಕ್ತಾರರು ಚಿನಾರಾಮ ಅವರಿದ್ದಾರೆ, JDSನ ವಕ್ತಾರರು ಅಶ್ವಿನ್ ಗೌಡ್ರು ಇದ್ದಾರೆ. ನಮಸ್ಕಾರ, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಟೈಮಿಂಗ್ ಬಗ್ಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೆ. ಅದರಲ್ಲೂ ಸುರ್ಜೇವಾಲಾ ಅವರು ಬಂದು ಇದೀಗ ಶಾಸಕರು ಸಚಿವರ ಮೌಲ್ಯಮಾಪನವೋ ಅಥವಾ ಮಾತುಕತೆಯೋ ಈ ಸಂದರ್ಭದಲ್ಲಿ ನಡೆಸ್ತಾ ಇರೋ ಹಿಂದಿನ ಉದ್ದೇಶ ಏನು ಅಂತ. ನಡೆಸಬಾರ್ದು ಅಂತಲ್ಲ, ಬಟ್ ಉದ್ದೇಶ ಏನು ಅಂತ ನೋಡಿ. ನಮ್ಮ ಸರ್ಕಾರಕ್ಕೆ 2.5 ವರ್ಷ ಆಗ್ತಾ ಬಂತು. 2.5 ವರ್ಷದಲ್ಲಿ ನಾವು 580 ಪ್ರಾಮಿಸಸ್ನ ಜನರ ಮುಂದೆ ಇಟ್ಟಿದ್ವಿ. ಏನೇನು ಫುಲ್ಫಿಲ್ ಮಾಡಿದ್ದೀವಿ ಅಂತ ಪಕ್ಷದ ವತಿಯಿಂದ ಒಂದು
ಒಂದು ಫೀಡ್ಬ್ಯಾಕ್ ತಗೊಳ್ಳೋದೊಂದು ನಾವು ಜೈಪುರ ಅಧಿವೇಶನದಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಿದ್ವಿ. ಅದರ ನಿಟ್ಟಿನಲ್ಲಿ AICC ಇನ್ಚಾರ್ಜರು ಸುರ್ಜೇವಾಲಾ ಅವರು ಬಂದು ಆ ಫೀಡ್ಬ್ಯಾಕ್ನ ಕಲೆಕ್ಟ್ ಮಾಡಿಬಿಟ್ಟು ಏನೇನು ಫುಲ್ಫಿಲ್ ಮಾಡಿದ್ದೀವಿ, ನಾವು ಜೈಪುರ ಅಧಿವೇಶನದಲ್ಲಿ ನಾವೇನು ರೆಸಲ್ಯೂಷನ್ನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ವಿ ಅದನ್ನು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೀವ, ಆ ನಿಟ್ಟಿನಲ್ಲಿ ಏನೇನು ಮಾಡಿದ್ದೀವಿ ಅನ್ನೋ ಒಂದು ಫೀಡ್ಬ್ಯಾಕ್ ತಗೊಳ್ಳೋ ಪ್ರೋಗ್ರಾಮ್ ಇದು ಹೊರತು ಏನು ಅವ್ರನ್ನ ಆ ಚರ್ಚೆ ಈ ಚರ್ಚೆ ಮಾಧ್ಯಮದವ್ರು ಹೇಳ್ತಿರೋ ಚರ್ಚೆಗಳು ಒಳಗಡೆ ಏನು ನಡೆದಿಲ್ಲ. ಸುರ್ಜೇವಾಲಾ ಅವರೇ ಹೇಳಿದ್ರು ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಕೆಲಸ ಪೆಂಡಿಂಗ್ ಇದೆ ಅಂಥವ್ರನ್ನ ಕರೆಸಿ ಮಾತುಕತೆ ಸಮಥಿಂಗ್ ಲೈಕ್ ದಟ್. ನೋಡಿ, ಎಲ್ಲಾರನ್ನೂ ಕರೆದಿದ್ದಾರೆ. ಒಂದೊಂದು ಕ್ಷೇತ್ರಕ್ಕೆ ಹೌದು. ಇವಾಗ ಫಾರ್ ಎಕ್ಸಾಂಪಲ್ ಯಾರ್ದೋ ಒಬ್ರು ಕ್ಷೇತ್ರಕ್ಕೆ ಗ್ರಾಮೀಣ ಭಾಗದಲ್ಲಿ ಅವ್ರದ್ದು ಏನೋ ಅವರು ಚುನಾವಣೆ ಟೈಮಲ್ಲಿ ಅವರು ರೈತರಿಗೋ ಇಲ್ಲ ಅಲ್ಲಿ ಹೋರಾಟಗಾರರೋ ಇಲ್ಲ ಸಿವಿಲ್ ಸೊಸೈಟಿಯವ್ರಿಗೂ ಒಂದು ಪ್ರಾಮಿಸ್ ಕೊಟ್ಟಿರ್ತಾರೆ, ನಾನು MLA ಆದ ತಕ್ಷಣ ನಮ್ಮ ಸರ್ಕಾರ ಬರುತ್ತೆ, ನಾನು ಈ ನೀರಾವರಿ ಯೋಜನೆಯನ್ನು ತೊಗೊಂಬರ್ತೀನಿ. ಆ ನೀರಾವರಿ ಯೋಜನೆಗೆ ಒಂದು ಇಲ್ಲಾಂದ್ರೆ ಒಂದು 500,000 crores ಬಡ್ಜೆಟಲ್ಲಿ ಇಡಿಸ್ಬಿಟ್ಟು ಅಪ್ರೂವ್ ಮಾಡಿಸ್ಬೇಕು. ಆ ಒಂದು ಬಿಗ್ ಟಿಕೆಟ್ ಪ್ರಾಜೆಕ್ಟ್ಗಳನ್ನ ಅಪ್ರೂವ್ ಮಾಡಿಸ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ MLAಗಳು ಕೆಲಸ ಮಾಡ್ತಿರ್ತಾರೆ. ಏನೋ ಡಿಲೇ ಆಗಿರ್ಬೋದು, ಆ ಡಿಲೇ ಆಗಿರೋದನ್ನು ಸ್ವಲ್ಪ ನಾವು ಈ ಮೀಟಿಂಗಲ್ಲಿ ಹೇಳ್ಬಿಟ್ಟು ಮಾಡಿಸ್ಕೊ. ಯಾಕಂದರೆ ಎಲ್ಲ ಡಿಮ್ಯಾಂಡ್ಗಳಿಗೂ ಎಲ್ಲ ರಿಕ್ವೆಸ್ಟ್ಗಳಿಗೂ DCM ಸಾಹೇಬರು CM ಸಾಹೇಬರು ಸ್ಪಂದಿಸಿ ಅವರವರ ರಿಕ್ವೆಸ್ಟನ್ನು ಫುಲ್ಫಿಲ್ಲು 2 ವರ್ಷದಲ್ಲಿ ಮಾಡಿದ್ದಾರೆ, ಮುಂದೆನೂ ಮಾಡ್ಕೊಂಡು ಬರ್ತಾರೆ. ಪ್ರತಿ ವಿಧಾನಸಭಾ ಕ್ಷೇತ್ರವಾರು ನೀರಾವರಿ ಯೋಜನೆ ಇರ್ಬೋದು, ರಸ್ತೆ ಇರ್ಬೋದು, ಮತ್ತು ಹಾಸ್ಪಿಟ್ಲ್ ಇರ್ಬೋದು, ಶಾಲಾ ಕಾಲೇಜ್ ಇರ್ಬೋದು, ಎಲ್ಲ ಯೋಜನೆಗಳಿಗೂ ಎಲ್ಲ 138+ ವಿರೋಧ ಪಕ್ಷದವ್ರಿಗೂ ದುಡ್ಡು ಕೊಟ್ಕೊಂಡು ಅನುದಾನ ಕೊಟ್ಕೊಂಡು ಬರ್ತಿದ್ದಾರೆ. ಅಲ್ಲೊಂದು ಇಲ್ಲೊಂದು ಏನೋ ಒಂದು ಸ್ಪಿಲ್ ಓವರ್ ಆಗಿ ಏನೋ ಬಂದಿರಲ್ಲ. ಆ ರಿಕ್ವೆಸ್ಟ್ನ ಸುರ್ಜೇವಾಲಾ ಅವ್ರ ಮುಂದೆ ಬಂದು ಹೇಳಿರ್ಬೋದು, ಹಂಗನ್ಬಿಟ್ಟು ಹೇಳಿಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇದು ಒಂದು ಫೀಡ್ಬ್ಯಾಕ್ ಮೆಕ್ಯಾನಿಸಮ್ಮು. ನೀವೇನು ಮಾಡಿದ್ದೀರಾ, ನಾವೇನು ಮಾಡಬೇಕು, ಮುಂದೆ ಏನೇನು ಸರಿಪಡಿಸ್ಕೋಬೇಕು ಅನ್ನೋ ಒಂದು ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಒಂದು ಮೀಟಿಂಗ್ ಹೊರತು ಬೇರೆ ಮೀಟಿಂಗು ಇದು ಮಾಧ್ಯಮದವ್ರು ಹೇಳ್ತಿರೋ ಆ ಥರ ಮೀಟಿಂಗ್ ಏನು ನಡೆದಿಲ್ಲ. ಆ ಥರ ಮೀಟಿಂಗ್ಗಳು ನಾವು ನಮ್ಮ ಪಕ್ಷದಲ್ಲಿ ಮಾಡೋದೂ ಇಲ್ಲ. ಓಕೆ, ನೀವು ಮಾತನಾಡುವಾಗ 2 ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳಿದ್ರಿ. ಒಂದು, CM DCM ಎಲ್ಲರ ದೂರು ದುಮ್ಮಾನಗಳನ್ನು ಆಲಿಸಿ ಸ್ಪಂದಿಸಿ. ಇದ್ರ ಬಗ್ಗೆ ನನಗೆ ಎಲಾಬ್ರೇಟ್ ಆನ್ಸರ್ ಬೇಕು ಸರ್. ನಾನು ಯಾಕೆ ಈ ಪ್ರಶ್ನೆ ಕೇಳ್ತೀನಿ ಅನ್ನೋದನ್ನ ನಾನು 2ನೇ ಬ್ರೇಕಿಂಗ್ ಎಕ್ಸ್ಪ್ಲೈನ್ ಮಾಡುತ್ತೆ. ಬಿಫೋರ್ ದಟ್ ಮತ್ತೊಂದು ಹೇಳಿದ್ರಿ ಫೀಡ್ಬ್ಯಾಕ್ ಮೆಕ್ಯಾನಿಸಮ್. ಅಶ್ವಿನ್ ಅವರೇ, ನಿಜಕ್ಕೂ ಕೂಡ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಕಾಂಗ್ರೆಸ್ನಲ್ಲಿ ಸರಿಯಾಗಿ ವರ್ಕ್ ಆಗ್ತಾ ಇದ್ರೆ ಇವತ್ತು ಜಮೀರ್ ಅಹಮದ್ ಅವ್ರು ಆಚೆ ಬಂದ್ಬಿಟ್ಟು ನನ್ನ ನಂಬರ್ 1 ಮಂತ್ರಿ ಅಂದ್ರು ಹೇಳಲಿಕ್ಕೆ ಸಾಧ್ಯನಾ? ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ನಿಮಗೂ ಗೊತ್ತು. BR ಪಾಟೀಲ್ರು ಅವರದ್ದೇ ಇಲಾಖೆಯಲ್ಲಿ ಭ್ರಷ್ಟಾಚಾರ ಅಂದ್ರಪ್ಪ. ಹಾಗಾದ್ರೆ BR ಪಾಟೀಲ್ರ ಭ್ರಷ್ಟಾಚಾರದ ಆರೋಪಕ್ಕೆ ಬೆಲೆ ಇಲ್ಲ ಅಂತ ಕನ್ಸಿಡರ್ ಮಾಡಬೇಕಾ? ಹಿಂಗೆ ಆರೋಪ ಇದ್ರೂ ಕೂಡ ನಂಬರ್ 1 ಅಂತಿದ್ದಾರೆ ಜಮೀರ್ ಅವ್ರ ಮೇಲೆ, ಅಷ್ಟೊಂದು ಪ್ರೀತಿ ಅಂತ ಕನ್ಸಿಡರ್ ಮಾಡಬೇಕಾ? ಪ್ರೀತಿ ಇಲ್ಲ, ಇಲ್ಲೇನೂ ಇಲ್ಲ. ಈ ಚರ್ಚೆ ತುಂಬ ನಿಜವಾಗ್ಲೂ ಈ ಚರ್ಚೆ ಚೆನ್ನಾಗಿದೆ. ಇದೇ ರೀತಿ ಚರ್ಚೆಗಳಾಗಬೇಕು. ಮೊನ್ನೆ ಜಮೀರ್ ಅವರು ಚಾಮರಾಜಪೇಟೆ ಒಂದು ರೌಂಡ್ ಹಾಕೊಂಡು ಬಂದರೆ 1 ಕಿಲೋಮೀಟ್ರು ಇಲ್ಲ 100 ಮೀಟ್ರು ಪಾತೋಳ್ಗಳು ಗುಂಡಿಗಳಿಲ್ಲದೆ ಅಂತ ತೋರಿಸ್ಬಿಟ್ರೆ, ಇಲ್ಲ ಒಂದು 100 ಮೀಟ್ರ್, ನಾನೇನು 1 ಕಿಲೋಮೀಟ್ರ್ ಹೇಳ್ತಿಲ್ಲ, ಫುಟ್ಪಾತ್ಗಳು ಚೆನ್ನಾಗಿದೆ ಅಂತ ತಾವು ಚಾಮರಾಜಪೇಟೆಗೆ ಹೋಗಿ 1 ರೌಂಡ್ ಹಾಕೊಂಡು ಬಂದರೆ ನಿಜವಾಗ್ಲೂ ಗೊತ್ತಾಗುತ್ತೆ ಜಮೀರ್ ಅವರು ಏನು ಕೆಲಸ ಮಾಡಿದ್ದಾರೆ. ಕೇಳಿಸ್ಕೊಳ್ಳಿಲ್ಲ. ಅವ್ರು ಹೇಳಿದ್ದು ನನ್ನ ಇಲಾಖೆ ಕ್ಷೇತ್ರ ಅಲ್ಲ ಸರ್. ಪಾಪ ಕ್ಷೇತ್ರದ ಬಗ್ಗೆ ಅವ್ರಿಗೆ ಗಮನ ಕೊಡ್ಲಿಕ್ಕೆ ಆಗಿಲ್ಲ. ಇಲಾಖೆಯಲ್ಲಿ ನಂಬರ್ 1 ಕ್ಷೇತ್ರದ ನೀವು ಹೇಳಿದ್ ಸರಿ ಇರ್ಬೋದೇನು? ಇಲ್ಲ ಹೇಳ್ತೀನಿ. ಇನ್ನೊಂದೇನಿದೆ ಗೊತ್ತಾ, ಸುರ್ಜೇವಾಲಾ ಅವ್ರು ಯಾರು? ಅವ್ರು ಮುಖ್ಯಮಂತ್ರಿ ಆಗ್ತಾರ ರಾಜ್ಯದಲ್ಲಿ? ಗೆದ್ದಿರೋದು ಈ 138 ಶಾಸಕರು. ಈ ಶಾಸಕರು ಒಬ್ಬರು ಮುಖ್ಯಮಂತ್ರಿ ಅಂತ ಮಾಡಿದ್ದಾರೆ. ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ, ನಮ್ಮ ರಾಜ್ಯದ ಜನಪರ ಹಿತ ಕಾಪಾಡಬೇಕು. ಇಲ್ಲೇನಾಗಿದೆ, ಕಳೆದ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಣ್ಣ ಅವರು ಇದ್ದಾಗ ಯಾವ 1-to-1 ಮೀಟಿಂಗ್ ಸೆಂಟ್ರಲ್ ಅವರು ಮಾಡ್ತಿರ್ಲಿಲ್ಲ, ಅಷ್ಟು ಶಕ್ತಿನೂ ತೋರಿಸ್ತಿರ್ಲಿಲ್ಲ ಸೆಂಟ್ರಲ್ ಅವರು. ಈಗ ಏಕಾಏಕಿ ಮಾನ್ಯ ಸುರ್ಜೇವಾಲಾ ಅವರು ಬಂದು ಇಲ್ಲಿ 1-to-1 ಮಾಡುತ್ತಿರೋದು. ಈಗ 138 ಶಾಸಕರಿದ್ದಾರಪ್ಪ, ಅದರಲ್ಲಿ ಒಂದು 33 ಸಚಿವರಿದ್ದಾರೆ. ಇವ್ರುಗಳು ಅವ್ರವ್ರದ್ದು ತಾಲೂಕಿಗೆ ಹೋಗಿ ಕಳೆದ 2.5 ವರ್ಷದಲ್ಲಿ ನಾವು ಏನೇನು ಉದ್ಧಾರ ಮಾಡಿದ್ದೀವಿ, ಏನೇನು ಅಭಿವೃದ್ಧಿ ಮಾಡಿದ್ದೀವಿ, ಒಂದು ಬಹಿರಂಗ ಸಭೆ ಮಾಡಿ ಹೇಳ್ಬೋದಲ್ಲ. ಮೊನ್ನೆ ಬರ್ತಾರೆ ಕೋಲಾರದ ಶಾಸಕರು ನನಗೆ ಶಬ್ಬಾಷ್ಗಿರಿ ಕೊಟ್ಬಿಟ್ಟಿದ್ದಾರೆ, ಅಯ್ಯೋ ನನ್ನ ನಂಬರ್ 1 ಶಾಸಕ ಇಡೀ ದೇಶದಲ್ಲಿಲ್ಲ ಅಂತ ಆ ಕೊತ್ತೂರು ಮಂಜುನ ಹೊಗಳು ಬಿಟ್ರಂತೆ ಮಂಜುನಾಥ್ ಅವ್ರನ್ನ. ನಾನು ಹೇಳೋದು ನೋಡಿ, ಅಲ್ಲ ಇಲ್ಲಿ ಮುಖ್ಯಮಂತ್ರಿಯವರ ಆರ್ಥಿಕ ಸಲಹೆಗಾರರಾದಂಥ ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಿದ್ದಾರೆ, ದಯವಿಟ್ಟು ನಾವು ಗ್ಯಾರಂಟಿನ ನಿಲ್ಲಿಸ್ಬಿಟ್ರೆ ಅಟ್ಲೀಸ್ಟ್ ಅಭಿವೃದ್ಧಿಗೆ ಅನುದಾನ ಬರುತ್ತೆ. ಆರ್ಥಿಕ ತಜ್ಞರು ಸಲಹೆಗಾರರು ಹೇಳ್ತಿರೋದು. BR ಪಾಟೀಲ್ ಹೇಳ್ತಾರೆ, ರಾಜು ಕಾಗೆ ಅವ್ರು ಹೇಳ್ತಾರೆ,
ಇನ್ನು ಹಳೆ ಮೈಸೂರು ಭಾಗದಲ್ಲಿ 1 ಡಜನ್ ಶಾಸಕರು ಹೇಳ್ತಿದ್ದಾರೆ ದಯವಿಟ್ಟು ಅನುದಾನ ಒಂದು ಸ್ವಲ್ಪ ಕೊಡ್ರಪ್ಪ, ನಾವು ಕಾಂಗ್ರೆಸ್ಸಲ್ಲಿ ಇದ್ದೀವಿ ಅಂತ. ಇನ್ನು ವಿರೋಧ ಪಕ್ಷದ ಶಾಸಕರು ಬಿಡಿ ಅವ್ರ ಕತೆ. 138 ಶಾಸಕರು ಕಳೆದ 2.5 ವರ್ಷದಿಂದ ಇಂಥ ಒಂದು ಅಭಿವೃದ್ಧಿ ನನ್ನ ತಾಲೂಕಿಗೆ ಮಾಡಿದ್ದೀನಿ ಅಂತ ಹೇಳೋಷ್ಟು ಧೈರ್ಯನೇ ಇಲ್ಲ ಸ್ಮಿತಾ ಅವರೇ. ಅಂಥದ್ರಲ್ಲಿ 1-to-1 ಮೀಟಿಂಗ್ ಮಾಡೋ ಅಂತ ಅವಶ್ಯಕತೆ ಸುರ್ಜೇವಾಲಾ ಅವ್ರಿಗೆ ಏನಿದೆ? ಹಿಂಗ್ ಬಹಿರಂಗವಾಗಿ ಹೇಳಕ್ ಧೈರ್ಯ ಇಲ್ಲ, ಹಂಗಾಗಿ 1-to-1 ಮಾಡ್ಬಿಟ್ಟು ಇದಕ್ಕೂ ಒಂದು ಹೇಳ್ತೀನಿ ನೋಡಿ. 1-to-1 ಯಾವಾಗ ಮೀಟಿಂಗ್ ಸ್ಟಾರ್ಟ್ ಮಾಡಿದ್ರು ಮಾನ್ಯ ಸಿದ್ದರಾಮಣ್ಣ ಅವರು ನೀತಿ ಆಯೋಗಕ್ಕೆ ಹೋಗಿರ್ಲಿಲ್ಲ. ಪ್ರಧಾನ ಮಂತ್ರಿ ಅವ್ರು ಕರೆಯೋಂಥ ಯಾವುದೇ ಒಂದು ವಿಕಸಿತ ಭಾರತ್ ಇರ್ಬೋದು, ಟ್ರಾನ್ಸ್ಫಾರ್ಮೇಷನ್ ಏನೇ ಇರಲಿ ಯಾವುದಕ್ಕೂ ಹೋಗಲ್ಲ. ಪಕ್ಕದ ಪಿನರಾಯಿ ವಿಜಯನ್ ಅವರು ಹೋಗ್ಬಿಟ್ಟು ಬರ್ತಾರೆ, ತಮಿಳ್ನಾಡವ್ರು ಸ್ಟಾಲಿನ್ ಅವರು ಹೋಗಿ ಬರ್ತಾರೆ, ಆಂಧ್ರ ಪ್ರದೇಶ ಚಂದ್ರಬಾಬು ನಾಯ್ಡು ಹೋಗಿ ಬರ್ತಾರೆ, ತೆಲಂಗಾಣದ ರೇವಂತ್ ರೆಡ್ಡಿ ಅವರು ಹೋಗಿ ಬರ್ತಾರೆ, ಮಹಾರಾಷ್ಟ್ರದವ್ರು ಹೋಗಿ ಬರ್ತಾರೆ. ನಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಯಾವತ್ತಾದ್ರೂ ಹೋಗಿ ದೆಹಲಿಗೆ ಹೋಗಿ ಫಂಡ್ಸ್ಗಳನ್ನ ಕೇಳಿದಾರ? ಹೋಗಿಲ್ಲ. ಹೋಗಿರೋದಿಷ್ಟೇ. ಸುರ್ಜೇವಾಲಾ ಅವರು ಕಳೆದ 15 ದಿನದಿಂದ 1-to-1 ಮೀಟಿಂಗ್ ಮಾಡ್ತಿದಾರಲ್ಲ, ಅದಕ್ಕೆ ದೆಹಲಿಗೆ ಹೋದ್ರು. ದೆಹಲಿನಿಂದ ಸ್ಟೇಟ್ಮೆಂಟ್ ಕೊಟ್ಟರು. ದೆಹಲಿಯಿಂದ ನಾನು ಏನೇನು ಅನುದಾನ ತರ್ತಿದ್ದೀನಿ, ಏನೇನು ಅಭಿವೃದ್ಧಿಗೆ ಆಗಬೇಕು ಅದನ್ನ ಮಾತಾಡಲಿಲ್ಲ. ಮುಂದೆ ನಾನು ಇನ್ನೂ 2.5 ವರ್ಷ ನಾನೇ ಮುಖ್ಯಮಂತ್ರಿ. ಸಿದ್ದರಾಮಯ್ಯನವರ ಕೌಂಟರ್ ರಿಯಾಕ್ಷನ್ ಇದ್ದಿದ್ದು ಸುರ್ಜೇವಾಲಾ ಅವ್ರಿಗೆ ಅಂತ ಆಯ್ತು ನಿಮ್ಮ ಮಾತಿನ ಅರ್ಥ. ಎಕ್ಸಾಕ್ಟ್ಲಿ. ಅದಕ್ಕೆ ನಾನು ಈ ರೀತಿ ಚರ್ಚೆಗಳಾಗಬೇಕು. ಇದನ್ನ ನಿಜನ ಸುಳ್ಳು ಅವ್ರು ಹೇಳಬೇಕು. ನಾನು ಅದಕ್ಕೆ ಐ ಕ್ಯಾನ್ ಕೌಂಟರ್ ದಿಸ್. ಒಂದು ನಿಮಿಷ ಮಾತಾಡ್ಬಿಡ್ತೀನಿ. ಇವ್ರು ನಮ್ಮ JDS ಸ್ನೇಹಿತರು ಹೇಳಿದ್ರು, ಏನಪ್ಪ ಡೆಲ್ಲಿಗೆ ಹೋಗ್ಬಿಟ್ಟು ಏನೇನು ಯೋಜನೆಗಳಿಗೆ ಹಣಕಾಸು ಕೇಳಿದ್ರು ಅಂತ ಏನು ಮಾತಾಡಲಿಲ್ಲ ಅಂತ. ಮಾಹಿತಿ ಕೊರತೆ ಇದೆ ಅನಿಸುತ್ತೆ ನಮ್ಮ JDS ಮಿತ್ರರಿಗೆ. ನಮ್ಮ DCM ಸಾಹೇಬರು ನೀರಾವರಿ ಯೋಜನೆಗಳಿಗೆ ಕಳಸಾ ಬಂಡೂರಿ ಇರ್ಬೋದು, ಮಹದಾಯಿ ಇರ್ಬೋದು, ನಮ್ಮ ಅಪ್ಪರ್ ಭದ್ರಾ ಇರ್ಬೋದು, ಇಲ್ಲ ನಮ್ಮ ನಾವು ಪ್ರಾಮಿಸ್ ಮಾಡಿರುವ ಯೋಜನೆ ಹೋಗಿ ನೀರಾವರಿದು ಯೋಜನೆನ ಏನ್ ತಗೊಂಡ್ ಬಂದಿದ್ರೆ ಜನರ ಮುಂದೆ ಭದ್ರಾ ಮೇಲ್ದಂಡೆ ಯೋಜನೆಗೆ, ನೀರಾವರಿ ಯೋಜನೆಗೆ ಕೊಡಬೇಕಾದ ಅನುದಾನವನ್ನು ಇಲ್ಲಿವರೆಗೆ ಯಾಕೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿಲ್ಲ? 5,300 ಕೋಟಿ ಇದೇ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆಗಿದ್ದಾಗ ಕಶ್ಯಪ್ ಅವರೇ, ನಾನು ಅದನ್ನ ಅವಾಗ್ಲೇ ಹೇಳ್ದೆ ನೋಡಿ. ಸೆಂಟ್ರಲ್ ಮಿನಿಸ್ಟರ್ ಗಳನ್ನ ಭೇಟಿ ಆಗಿದ್ರು ಸಿಎಂ DCM. ಐ ಕೌಂಟರ್ಡ್ ಹಿಮ್. ನನಗೆ ಬೇಕಾಗಿರೋದು ಸುರ್ಜೇವಾಲಾ ಅವ್ರಿಗೆ ಕೌಂಟರ್ ಕೊಡೋಕ್ ಡೆಲ್ಲಿಗೆ ಹೋಗಿದ್ರ ಸಿಎಂ. ಅದಕ್ಕೆ ಸುರ್ಜೇವಾಲಾ ಅವ್ರು ಕೌಂಟರ್ ಕೊಡೋಕ್ಕೋ ಆ ಕೆಲಸ ನಮ್ಮ CM ಮಾಡೋದು ಇಲ್ಲ. ಒಂದ್ ನಿಮಿಷ ಕೇಳಿಸ್ಕೊಳ್ಳೋ ಪ್ರಮೇಯ ಬರಬೇಕು. ಅವ್ರು ಉಸ್ತುವಾರಿಗೆನೆ ಕೌಂಟರ್ ಕೊಟ್ರ? ಇದು ತುಂಬಾ ಇಂಪಾರ್ಟೆಂಟ್, ಉತ್ತರ ಕೊಡ್ಲಿ ಅವರು. ನೋಡಿ, ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು CM ಅಂತ. ದೇರ್ ಎಂಡ್ಸ್ ದ ಮ್ಯಾಟರ್. DK ಶಿವಕುಮಾರ್ ಅವ್ರು ಹೇಳಿದ್ದಾರೆ ನಮ್ಮ ಪಕ್ಷದೊಳಗಡೆ ನಾವು ಏನು ಚರ್ಚೆ ಮಾಡಬೇಕು ಅದನ್ನು ಮಾಡ್ಕೋತೀವಿ. ಈ ಸಬ್ಜೆಕ್ಟನ್ನು ಇಲ್ಲಿಗೆ ನಿಲ್ಲಿಸಿ ನಮಗೆ ರಾಜ್ಯದ ಯೋಜನೆಗಳ ಬಗ್ಗೆ, ರಾಜ್ಯದ ಹಿತಾಸಕ್ತಿಗಳ ಬಗ್ಗೆ ಚರ್ಚೆ ಮಾಡೋಣ ಅಂದ್ಬಿಟ್ಟು ಆ ಪ್ರೆಸ್ ಮೀಟಲ್ಲೇ ನಾನು ಏನೇನು ಮೆಮೊರಾಂಡಮ್ ನಾನು ನೀರಾವರಿ ಮಿನಿಸ್ಟ್ರಿಗಳಿಗೆ ಸಬ್ಮಿಟ್ ಮಾಡಿದ್ದೀನಿ ಅಂತ ಅದೇ ಪ್ರೆಸ್ ಮೀಟಲ್ಲಿ ಹೇಳಿದ್ರು. ಕಳಸಾ ಬಂಡೂರಿ ಇರ್ಬೋದು, ಭದ್ರಾ ಮೇಲ್ದಂಡೆ ಯೋಜನೆ ಇರ್ಬೋದು, ಭದ್ರಾ ಮೇಲ್ದಂಡೆ ಯೋಜನೆ ಇರ್ಬೋದು, ಮೇಕೆದಾಟು ಇರ್ಬೋದು, ಎಲ್ಲಾ ಯೋಜನೆಗಳ ಬಗ್ಗೆನೂ DCM ಅವರು ಒಂದು ಮೆಮೊರಾಂಡಮ್ ಕೊಟ್ಟರು. ಥ್ಯಾಂಕ್ ಯು. ನನ್ನ ಮುಂದಿನ ಪ್ರಶ್ನೆಗೆ ನೀವು ಲೀಡ್ ಕೊಟ್ರಿ ಕಶ್ಯಪ್ ಸರ್, ಕ್ಷಮೆ ಇರಲಿ ರಾಮು ಸರ್. ಇದೇ ಕಾರಣಕ್ಕೆ ಇಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿ ಹಾಗೆ ಕೆಲ ಆಯಕಟ್ಟಿನ ಜಾಗದಲ್ಲಿ ಕೂತಿರುವ ಸಚಿವರು ಕೇವಲ ಅಧಿಕಾರ ಕುರ್ಚಿ ವಿಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ತಮ್ಮ ದೂರುಗಳನ್ನ ಸಮಸ್ಯೆಗಳನ್ನ ಹೇಳ್ಕೊಳಕ್ಕಾಗ್ತಿಲ್ಲ ಅನ್ನೋ ಕಾರಣಕ್ಕೇನೆ ಶಾಸಕರು ಅಳಲನ್ನು ತೋಡ್ಕೊಂಡಿದ್ರು. ಹಾಗಾಗಿ ಬಂದಿದ್ದಾರೆ ಸುರ್ಜೇವಾಲಾ ಅವರು. ಹಿಂಗ್ಯಾಕೆ ಅನ್ಕೊಳ್ಬಾರ್ದು ನಾವು? ಅಲ್ಲ, ಇದು ಸರ್ಕಾರ ಅಸಮರ್ಥ ಸರ್ಕಾರ, ATM ಸರ್ಕಾರ. ಇದು ATM ಸರ್ಕಾರ ಆದ್ರಿಂದ ಇವರು ನಿರಂತರವಾಗಿ ದುಡ್ಡನ್ನ ಹೆಂಗೆ ವಸೂಲು ಮಾಡ್ಬೇಕಂತ ಸುರ್ಜೇವಾಲಾ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ. ಪ್ರತಿ ಸಭೆಗಳನ್ನು ಅವರೇ ತಗೊಳ್ತಾರೆ. ಇವತ್ತು ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಇಲ್ವಾ, ಉಪಮುಖ್ಯಮಂತ್ರಿಗಳಿಲ್ವಾ? ಇಬ್ಬರನ್ನು ಕುಳಿಸ್ಕೊಳ್ಳಿ, ಕೇಳಿ MLAಗಳು ಅಹವಾಲು ಏನಿದೆ ಅಂತ. ಓಪನ್ ಆಗಿ ಸೀಕ್ರೆಟ್ ಆಗಲಿ, ನಿಮ್ಮ ಟ್ರಾನ್ಸ್ಪರೆನ್ಸಿ. ನೀವು ಒಳಗಡೆನೇ ಚರ್ಚೆ ಮಾಡೋದು, ಬಹಿರಂಗವಾಗಲ್ಲ. ನಾವು ಡಿಬೇಟ್ ತರಲ್ಲ. ನೀವು ಯಾಕೆ ಅಲ್ಲಿ ಅವ್ರನ್ನ ಒಬ್ಬನ ಕುಳಿಸ್ಬಿಟ್ಟು ನೀವು ಹೊರಗಡೆ ನಿಂತಿದ್ರೆ ಅಂದರೆ ನೀವು ಎಷ್ಟು ಅಸಮರ್ಥರು? ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಸಮರ್ಥರು. ಹಾಗಾಗಿ ಅವ್ರನ್ನ ದೂರ ಇಟ್ಟಿದ್ದಾರೆ. ಇವತ್ತು ಹೈಕಮಾಂಡು ಅವರನ್ನ ಸಂಪೂರ್ಣ ನಂಬಿಕೆ ಇಟ್ಟಿಲ್ಲ. ಯಾರ ಮೇಲೆ? ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಮೇಲೆ. ನೀವಿಬ್ಬರೂ ಸರಿ ಇಲ್ಲಪ್ಪ, ನೀವಿಬ್ಬರನ್ನು ಬಿಟ್ಟು ಇನ್ಯಾರನ್ನಾದ್ರೂ ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆ ಕೊಡೋಕೆ. ಜೊತೆಗೆ ಮುಂದೆ ಬಿಹಾರ್ ಚುನಾವಣೆ ಇದೆ, ಅದಕ್ಕೆ ಬೇಕಾದಷ್ಟು ಫಂಡಿಂಗ್ ಬೇಕು. ಯಾರ್ಯಾರು ಎಷ್ಟೆಷ್ಟು ಕೊಡ್ತೀರಾ ಮುಂದೆ ಮುಖ್ಯಮಂತ್ರಿಗಳು ತೆಗೆದು ಬೇರೆಯವ್ರ ಮುಖ್ಯಮಂತ್ರಿ ಮಾಡ್ತೀವಿ. ಪ್ಲಸ್ ಎರಡನೇದು
MLAಗಳನ್ನ ಮಂತ್ರಿಗಳು ಮಾಡ್ತೇವೆ, ಈಗಿರೋ ಮಂತ್ರಿಗಳು ಸರಿಯಾಗಿ ವಸೂಲಿ ಮಾಡ್ಕೊಂಡು ಅವರೇ ತಿಂತಾ ಇದ್ದಾರೆ ಅಂತಕ್ಕಂಥ ಒಂದು ವಾಯ್ಸ್ ಮಾಡೋದಕ್ಕೆ ಅಂತ ಇವತ್ತು ಸರ್ಜೇವಾಲಾ ಬಂದು ಇವಾಗ ಕೆಲಸ ಮಾಡ್ತಾ ಇದ್ದಾರೆ. ಉತ್ತರ ಕೊಟ್ಬಿಡ್ತೀನಿ. ಅಲ್ಲ ನಾವು ಕೊಡ್ತೀವಿ ನಾವು ಅವತ್ತಿಂದ ಅವಾಗಿನ ಕೂತಿದ್ದೀವಿ. ನಾವು ಕೂತ್ಕೊಳ್ಳಿ, ಮಾತಾಡೋಕೆ ನಾನು ಸುಮ್ಮನಿದ್ದೀನಿ, ನೀವೇನು ಉತ್ತರ ಕೊಡಿ. ನಾವು ಆಡಳಿತ ಪಕ್ಷ, ಕೇಂದ್ರ ಸರ್ಕಾರ ನಡೆಸತಕ್ಕಂಥ ಪಕ್ಷ, ರಾಷ್ಟ್ರೀಯ ಪಕ್ಷದ ವಕ್ತಾರನಾಗಿ ಬಂದಿದ್ದೀನಿ. ನಾನು ಹೇಳೋದು ನಿಮ್ಮ ಮುಖ್ಯಮಂತ್ರಿಗಳ ಮೇಲೆ, ಉಪಮುಖ್ಯಮಂತ್ರಿ ಮೇಲೆ ಸರ್ಜೇವಾಲಾಗೆ ಅಥವಾ ಹೈಕಮಾಂಡಿಗೆ ಯಾಕೆ ನಂಬಿಕೆ ಇಲ್ಲ? ಕುಳಿಸ್ಕೊಳ್ಳಿ, ಅವ್ರನ್ನೂ ಕುಳಿಸ್ಕೊಳ್ಳಿ, ಎದುರು ಬದ್ರು ಮಾತಾಡಿ, ಯಾರು ತಪ್ಪಿದೆ ಅಂತ MLAಗಳು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಅವ್ರನ್ನು ಏನು ಸರ್ ಮಾಡ್ಕೋಬೇಕೋ ಮಾಡ್ಕೊಳ್ಳಿ, ಚೇಂಜ್ ಮಾಡೋದಾದ್ರೆ ನಿಮ್ಮ ಮನೆ ಬರ, ನೀವೇನೋ ಯಾರನ್ನಾರು ಚೇಂಜ್ ಮಾಡ್ಕೊಳ್ಳಿ. ನಾವು ಕೇಳ್ತಕ್ಕಂಥದ್ದು ವಿಚಾರ ಇಷ್ಟೇ, ಇವತ್ತು ಸರ್ಜೇವಾಲಾ ಯಾರು? ಸರ್ಕಾರನ ನೀವು ನಿಮ್ಮ ಪಕ್ಷದ ವ್ಯಾಪ್ತಿನಲ್ಲಿ ಮಾಡೋದು ಬೇರೆ, ಸರ್ಕಾರದ ಮುಖ್ಯಮಂತ್ರಿಗಳನ್ನ ದೂರ ಇಟ್ಟು ಮಾಡೋಂಥದ್ದು, ಉಪಮುಖ್ಯಮಂತ್ರಿನ ದೂರ ಇಟ್ಟು ಮಾಡೋಂಥದ್ದು, ಮುಂದೆ ಯಾರನ್ನ ಮುಖ್ಯಮಂತ್ರಿ ಮಾಡ್ತಾರೋ ನೀವು ಯಾರು ಮಾಡಿದ್ರೂ ಅಷ್ಟೇ ಸರ್ಕಾರ ಇವತ್ತು ಅಸಮರ್ಥ ಸರ್ಕಾರ. ಇವತ್ತು ಸರ್ಕಾರದಲ್ಲಿ ಯಾವುದೇ ರೀತಿ ಜನಕ್ಕೆ ನ್ಯಾಯ ಕೊಡ್ತಕ್ಕಂಥದ್ದಾಗಿಲ್ಲ. ಇವತ್ತು ನಾನೇ ಒಂದು ಬೋರ್ವೆಲ್ ಹಾಕಿ 3 ವರ್ಷ ಆಯಿತು, ಇವತ್ತಿಗೂ ಕನೆಕ್ಷನ್ ತೊಗೊಳಕ್ಕಾಗಲಿಲ್ಲ. ಇವತ್ತು ನಮ್ಮ ಪರಿಸ್ಥಿತಿಗಳು, ನಾನು ಒಬ್ಬಂದಲ್ಲ, ಇದು ರೈತರ ಪರಿಸ್ಥಿತಿಗಳು, ರಾಜ್ಯದ ಪರಿಸ್ಥಿತಿಗಳು, ರಾಜ್ಯದಲ್ಲಿ ಆಗ್ತಕ್ಕಂಥ ಅಲ್ಲೋಲ್ ಕಲ್ಲೋಲ್ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ಯಾಕೆ ನೀವು ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇಲ್ಲ? ನಿಮ್ಮ ಪಕ್ಷದ MLAಗಳೇ ಇವತ್ತು ಸಭೆಯಲ್ಲಿ ಇವತ್ತು ಸಿದ್ದರಾಮಯ್ಯನ ಫಾಲೋವರ್ ಸಭೆ ಮಂತ್ರಿಗಳು 2 ಸಾರಿ ಕರೆದ್ರು ಹೋಗಿಲ್ಲ, ಮಾದೇವಪ್ಪನವರು ಹೋಗಿಲ್ಲ, ಕೆಲವರೆಲ್ಲ ಹೋಗ್ತಲ್ಲ. ಯಾಕೆ ಹಂಗೆ? ಸುರ್ಜೇವಾಲಾಗೆ ಏನು ಬೆಲೆ ಇಲ್ವಾ? ಹಾಗೆ ನೀವು ಇಷ್ಟು ಜನ ಕರೆಸಿ 138 ಜನ. ಅಲ್ಲಿಗೆ CM DCM ಬಗ್ಗೆ ಹೈಕಮಾಂಡ್ ನಲ್ಲಿ ಬೆಲೆ ಇಲ್ಲ, ಇತ್ತ ಹೈಕಮಾಂಡ್ ನಾಯಕರ ಬಗ್ಗೆ ಶಾಸಕರಿಗೆ ಸಚಿವರಿಗೆ ಬೆಲೆ ಇಲ್ಲ, ಹಿಂಗಾಗಿದೆ ಅಂತ ಹೇಳಿ ರಾಮು ಅವ್ರ ಅನುಮಾನ. ಸರ್, ಕ್ವಿಕ್ ಆಗಿ ಇದಕ್ಕೆ ಉತ್ತರ ಕೊಡಿ. ಅಗತ್ಯ ಏನಿತ್ತು CM ಹಾಗೆ DCM ನ ಆಚೆ ಇಟ್ಟು ಸಭೆ ನಡೆಸೋದು ಅಂತ ಹೇಳಿ? ನೋಡಿ, ಒಂದು CLP ಸಭೆನೂ ನಡೆಯುತ್ತೆ. ಆ ಸಭೆಯಲ್ಲಿ ಸುರ್ಜೇವಾಲಾ ಅವರು ಇರ್ತಾರೆ, ಎಲ್ಲ ಮಿನಿಸ್ಟ್ರು ಇರ್ತಾರೆ, ಎಲ್ಲ MLAಗಳು ಇರ್ತಾರೆ, ಮುಖ್ಯಮಂತ್ರಿನೂ ಇರ್ತಾರೆ, ಉಪಮುಖ್ಯಮಂತ್ರಿನೂ. ಅದು ಆ ಸಭೆನೂ ಮುಂದಿನ ದಿನಗಳಲ್ಲಿ, ಮುಂದಿನ ದಿನಗಳಲ್ಲಿ ಆ ಸಭೆನೂ ನಡೆಯುತ್ತೆ. ನಮ್ದು ನಿತ್ಯವಾಗಿ ನಿರಂತರವಾಗಿ ನಾವು MLA ಒಂದ್ ನಿಮಿಷ ಇವಾಗ ನೀವ್ ಹೇಳ್ತೀರಲ್ಲ ಸಭೆ, ನೀವು ಇಲ್ಲಿ ಬಂದ್ಬಿಟ್ಟು ದುಡ್ಡು ದೋಡ್ಸ್ಕೊಂಡು ಹೋಗ್ತಾರೆ, ದುಡ್ಡು ತಗೊಂಡು ಹೋಗ್ತಾರೆ, ATM ಅಂತಾರಲ್ಲ. ನಿಮ್ಮ ವಿಜೇಂದ್ರ ಅವರು ಎಷ್ಟು ದುಡ್ಡು ಕೊಟ್ಬಿಟ್ಟು ರಾಜ್ಯಾಧ್ಯಕ್ಷ ಸ್ಥಾನದ ರಿನ್ಯೂವಲ್ಗೆ ಡೆಲ್ಲಿಗೆ ಓಡಾಡ್ತಿದ್ದಾರೆ, ಅದನ್ನ ಹೇಳಿ. ಅಲ್ಲ, ನೀವು ಫಸ್ಟ್ ಹೇಳ್ಬೇಕು. ಬಿಹಾರ್ ಚುನಾವಣೆಗೆ ನಿಮ್ಮ ವಿಜೇಂದ್ರ ಅವರು ಎಷ್ಟು ದುಡ್ಡು ಇಟ್ಕೊಂಡು ಎಷ್ಟು ಸೂಟ್ ಕೊಟ್ಬಿಟ್ಟು ಎತ್ತಾಳೆ ಹೇಳಿದ್ದಾರೆ, ನಿಮ್ಮ ಎತ್ತಾಳೆ ಹೇಳಿದಾರಲ್ಲ, ಎತ್ತಾಳೆ ಹೇಳಿದ್ದಾರೆ, ಸೂಟ್ ಕೇಸ್ ಇಟ್ಕೊಂಡು ವಿಜೇಂದ್ರ ಅವರು ಮುಖ್ಯಮಂತ್ರಿ ಸ್ಥಾನ, ರಾಜ್ಯಾಧ್ಯಕ್ಷ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂತ ಎಷ್ಟು ಸೂಟ್ ಹೇಳ್ಬೇಕು ತಾವು? ಸೀತಾರಾಮ್ ಅವರು ಎಷ್ಟು ಸೂಟ್ ಮುಖ್ಯಮಂತ್ರಿಗಳ ಡೆಲ್ಲಿಗೆ ಏನು ಜವಾಬ್ದಾರಿ? ರಾಜೀನಾಮೆ ಕೊಡಿಸ್ಬೇಡಿ, ರಾಮು ಸರ್, ಐ ರಿಕ್ವೆಸ್ಟ್ ಅವ್ರಿಗೆ ಹೆಲ್ಪ್ ಮಾಡ್ಬಿಡಿ. ಅವ್ರು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. ಇನ್ನ ಹೊರಗಿಟ್ಟಿದ್ ಯಾಕೆ? ನೋಡಿ ಮೇಡಮ್, ನೋಡಿ ಆ ಸಭೆನೂ ನಡೆಯುತ್ತೆ ಮುಂದಿನ ದಿನಗಳಲ್ಲಿ. ಆ ಸಭೆ ನಡೆಯಲ್ಲ ಅಂತಲ್ಲ. CMಗೆ DCMಗೆ ಎಂಗೇಜ್ಮೆಂಟ್ಗಳಿರುತ್ತೆ, ಪ್ರೋಗ್ರಾಮ್ಗಳಿರುತ್ತೆ. ಇವತ್ತು ಅಸಮರ್ಥರ ಯಾರ್ರೀ ಅಸಮರ್ಥರು? ನಿಮ್ಮ ಯೋಗ್ಯತೆಗೆ, ನಿಮ್ಮ ಪಕ್ಷದ ಯೋಗ್ಯತೆಗೆ ಇಲ್ಲಿವರೆಗೂ ಒಬ್ರು ಅನೌನ್ಸ್ ಮಾಡಕ್ ಆಗಿಲ್ದಿರೋ ಪಕ್ಷ ನಿಮ್ದು. ನಿಮ್ಮ ಯೋಗ್ಯತೆಗೆ ಇಲ್ಲಿವರೆಗೂ ಪ್ರೆಸಿಡೆಂಟ್. ನಿಮ್ಮಿಬ್ರು ವಾಯ್ಸು ಹೋಗಲ್ಲ. ರಾಮು ಸರ್, ಬ್ರೇಕಿಂಗ್ ಗಮನಿಸಿ. ಕಶ್ಯಪ್ ಅವರೇ, ಕಶ್ಯಪ್ ಸರ್, ಬ್ರೇಕಿಂಗ್ ಗಮನಿಸಿ. ವಾಯ್ಸ್ ಹೋಗ್ತಿಲ್ಲ, ಬ್ರೇಕಿಂಗ್ ಗಮನಿಸಿ. ಅನುಮಾನ ಯಾಕೆ ಬರುತ್ತೆ ಅಂದ್ರೆ, ಇದು ರಾಜಣ್ಣ ಅವರು ಹೇಳ್ದಂಗೆ ಮುಂದಿನ ಕ್ರಾಂತಿಗೆ ರಿಪೋರ್ಟ್ ರೆಡಿ ಮಾಡ್ಕೊಳ್ಳಿಕ್ಕೆ ಮಾಡ್ತಿರುವ ಸಭೆನಾ? CM ಅವರನ್ನ ಪಕ್ಕಕ್ಕಿಟ್ಟು ಸಭೆ ನಡೆಸೋ ಮೂಲಕ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಕೊಡ್ತಾ ಇರೋ ಸಂದೇಶ ಏನು? ಪ್ರಶ್ನೆಗೆ ಉತ್ತರ ಕೊಡಬೇಕು ಕಾಂಗ್ರೆಸ್ ವಕ್ತಾರರು. ಇದರ ಜೊತೆಗೆ ಶಾಸಕರ ದೂರು, ಸಚಿವರ ಮೌಲ್ಯಮಾಪನ, ಇದನ್ನ ಮಾಡಬೇಕಾಗಿರೋ ಜವಾಬ್ದಾರಿ ಯಾರ್ದಪ್ಪ? ಸಿದ್ದರಾಮಯ್ಯನವ್ರದಲ್ವಾ? ಈ ರಾಜ್ಯದ ಮುಖ್ಯಮಂತ್ರಿ, ಶಾಸಕಾಂಗ ಪಕ್ಷದ ನಾಯಕ, ಇವ್ರದಲ್ವಾ ಜವಾಬ್ದಾರಿ? ಹಂಗಾರೆ ಇವ್ರ ಜವಾಬ್ದಾರಿನೂ ಕೂಡ ಓವರ್ಟೇಕ್ ಮಾಡ್ತಿದೆ ಹೈಕಮಾಂಡ್ ಅಂದ್ರೆ ಅರ್ಥ ಏನು? DK ಶಿವಕುಮಾರ್ ಅವರಿಗೇನಾದ್ರೂ ಹಾದಿ ನಿರ್ಮಾಣ ಮಾಡಿಕೊಡುವ ಪ್ರಯತ್ನ ಈ ಸಭೆಯ ಮೂಲಕ ಆಗ್ತಾ ಇದೆಯಾ? ಇದೇ ಕಾರಣಕ್ಕೆ ಮಹದೇವಪ್ಪ ರೀತಿಯಲ್ಲಿ ಸಿದ್ದರಾಮಯ್ಯನವರ ಆಪ್ತ ಬಣದವರು ಬೇಸರಿಸಿಕೊಂಡಿದ್ದಾರಾ? ರಾಜಣ್ಣ ತರದವರು ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರಾ? ಈಗ ಅಭಿಪ್ರಾಯ ಸಂಗ್ರಹಿಸಿ ನಿರ್ಧಾರ ಕೈಗೊಳ್ತಾರ ಅನ್ನೋ ಅನುಮಾನಕ್ಕೆ ಪೂರಕವಾಗಿ ರಾಜಣ್ಣ ಅವರು ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಅವರೇನೋ ವೈಯಕ್ತಿಕ ಒಂದು ದಿವಸದ ಕೆಲಸ ಇತ್ತು, ಅವ್ರಿಗೆ ಬಂದರು. ಮತ್ತೆ ತಿರ್ಗಿ ಸಂಜೆನೆ ಹೋದ್ರಲ್ಲ, ಸಂಜೆನೆ ಹೋದ್ರು, 7 ಗಂಟೆಗೆ ಹೋದ್ರು, ಎಲ್ಲ ಮುಖಂಡರು ಭೇಟಿ ಮಾಡಿದ್ರು. 9 ಗಂಟೆಗೆ ಚೀಫ್ ಮಿನಿಸ್ಟರ್ನು ಕೂಡ ಅವ್ರಿಗೆ ಭೇಟಿ ಮಾಡಿದ್ದಾರೆ.
ಅದರಿಂದ ಏನು ಅವ್ರು ಇವ್ರು ಈ ಕಡೆ ಹೋದಾಗ ಇವ್ರು ಈ ಕಡೆ ಬಂದ್ರು ಅಂದರೆ ಏನೋ ವ್ಯತ್ಯಾಸ ಇದೆ ಅಂತ ಭಾವನೆ ಮಾಡ್ಬೋದು. ಏನೋ ತುರ್ತು ಅವರ ಒಂದು ಪೂರ್ವ ನಿಯೋಜಿತ ಕೆಲಸ ಇರುತ್ತೆ, ಅದನ್ನು ಆ ಹಿನ್ನೆಲೆಯಲ್ಲಿ ಬಂದಿರ್ತಾರೆ. ಮತ್ತು ಹಂಗೆ ತುರ್ತಾಗಿ ಮತ್ತು ಡೆಲ್ಲಿಗೂ ಕೂಡ ಹೋಗಿರ್ತಾರೆ. ನೋಡಿ, ಅದಕ್ಕೆ ನಾವು ಹೇಳೋಗೀಗ ಎಂಥದ್ದು ನಟರಾಜನ್ ಅವರು ಆಂಧ್ರಕ್ಕೆ ಹೋಗಿದ್ರು, ಒಂದೇ ದಿವಸಕ್ಕೆ ವಾಪಸ್ ಹೊರಟೋದ್ರು ಅವರು. ಇಲ್ಲಿ ಅವರು ಬಂದು ನಡೆಸಿರ್ತಕ್ಕಂಥ ಪ್ರಕ್ರಿಯೆ ಬಗ್ಗೆ ನನಗೆ ಸಮಾಧಾನ ಇಲ್ಲ. ನನ್ನ ಮೇಲೆ ಬೇಸರ ಇದೆ, ಏನು ಬೇಕೋ ಮಾಡ್ಕೊಳಕ್ಕೆ ಹೇಳಿ. ಅವರೇನೋ ವೈಯಕ್ತಿಕ ಒಂದು ದಿವಸದ ಕೆಲಸ ಇತ್ತು ಅವ್ರು. ಇದನ್ನ ನೀವು ಹೇಳಿದ್ರಲ್ಲ ಸರ್, CM DCM ಸ್ಪಂದನೆ. ನಾನು ಹೇಳಿದೆ ಸೆಕೆಂಡ್ ಬ್ರೇಕಿಂಗ್ ಅಲ್ಲಿ ಇದಕ್ಕೆ ಉತ್ತರ ಬೇಕು ನನಗೆ ಅಂತ ಹೇಳಿದೆ. ರಾಜಣ್ಣ ಅವ್ರು ಏನು ಹೇಳ್ತಿದ್ದಾರೆ, ಆಂಧ್ರಕ್ಕೂ ಕೂಡ ಉಸ್ತುವಾರಿಗಳು ಹೋಗಿದ್ರು, ಒಂದಿನ ಹೋದ್ರು, ಮಾತಾಡ್ಸಿದ್ರು, ವಾಪಸ್ ಬಂದ್ಬಿಟ್ರು. ಇವ್ರು ಹಿಂಗೆ ಪದೇ ಪದೇ 15 ದಿನದಲ್ಲಿ 120 ಸಭೆ ಮಾಡ್ತಿರೋದ್ರ ಬಗ್ಗೆ ನನಗೆ ಸಮಾಧಾನ ಇಲ್ಲ. ಏನು ಸರ್ ಇದಕ್ಕೆ ಅರ್ಥ? ನೋಡಿ, ರಾಜಣ್ಣ ಅವರು ಯಾವ ಅರ್ಥದಲ್ಲಿ ಹೇಳಿದ್ರು ನಮಗೆ ಗೊತ್ತಿಲ್ಲ. ಆದರೆ ಇದು ನಮ್ಮ ಜೈಪುರಲ್ಲಿ ನಡೆದ ಅಧಿವೇಶನದ ರೆಸಲ್ಯೂಷನ್ನು ಸುರ್ಜೇವಾಲಾ ಅವರು ಕಂಟಿನ್ಯೂ ಮಾಡ್ತಾರೆ. ತೆಲಂಗಾಣದಲ್ಲಿ ಮುಂದೆ ಆಗ್ಬೋದು, ಅದು ನಮಗೆ ಗೊತ್ತಿಲ್ಲ, ಆ ವಿಷಯ ಬೇರೆ. ಬಟ್ ಇದು ಜೈಪುರಲ್ಲಿ ನಾವು ತೊಗೊಂಡಿರೋ ರೆಸಲ್ಯೂಷನ್ನ ಬಂದು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ರಾಜಣ್ಣ ಅವ್ರು ಯಾವ ಕಂಟೆಕ್ಸ್ಟಲ್ಲಿ ಹೇಳಿದ್ರೋ ಗೊತ್ತಿಲ್ಲ. ಬಟ್ ಈ ಸಭೆ ಅಂತೂ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಏನೇನಾಗಿದೆ, ಏನೇನು ಮಾಡಬೇಕು ಅನ್ನೋ ಒಂದು ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಹೊರತು ಮಿಕ್ಕಿದ ಯಾವ ಚರ್ಚೆಗಳು ಮಾಧ್ಯಮದವರು ಏನ್ ಮಾತಾಡ್ತಿದಾರೋ ಅದ್ರಲ್ಲ. ಅಲ್ವೇ ಅಲ್ಲ. ನೋಡಿ ಡೈಲಿ ಮುಖ್ಯಮಂತ್ರಿಗಳು ಅವ್ರ ಮನೆ ಬಾಗಿಲು ತೆಗ್ದಿರುತ್ತೆ, ಅವ್ರ PS ಗಳಿದ್ದಾರೆ, ಏನೇನ್ ಕೆಲ್ಸಗಳಾಗ್ಬೇಕೋ ಆಗ್ತಾ ಇದೆ. ಎಲ್ಲಾ ವಿಷಯಕ್ಕೂ CM ಅವರು ಸ್ಪಂದಿಸ್ತಿದ್ದಾರೆ. ನನ್ನ ಮೇಲೆ ಏನ್ ಕ್ರಮ ತಗೊಳ್ತಾರ ತಗೊಳ್ಳಿ, ನೀವೇನ್ ಮಾಡ್ತೀರಾ ಮಾಡ್ಕೊಳ್ಳಿ. ಯಾವ ನಿಮ್ಮ ಯತ್ನಾಳ್ ಅವರು ಯತ್ನಾಳ್ ಬಿಟ್ಬಿಡಿ. ಮೊನ್ನೆ BP ಹರೀಶ್, ಸಿದ್ದೇಶ್ವರ್, ಪ್ರತಾಪ್ ಸಿಂಹ, ಲಿಂಬಾವಳಿ ಫಸ್ಟ್ ನಿಮ್ಮ ಹೆಗಲವನ್ನು ಕ್ಲೀನ್ ಮಾಡ್ಕೊಳ್ಳಿ. ಫಸ್ಟ್ ನಿಮ್ಮ ರಾಜ್ಯಾಧ್ಯಕ್ಷರು ಯಾರು ಅಂತ ಹೇಳಿ, ರಾಜ್ಯಾಧ್ಯಕ್ಷರು ಯಾರು ಅಂತ ಹೇಳಿ. ಇನ್ನು 23 ಸೆಕೆಂಡಲ್ಲಿ ಅಶ್ವಿನ್ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಮುಂಚೆ ಉತ್ತರ ಕೊಟ್ಬಿಡಿ ಸರ್. ಮುಖ್ಯಮಂತ್ರಿಗಳನ್ನು ಕೂಡ ಪಕ್ಕಕ್ಕಿಟ್ಟು ನಡೆಸ್ತಾ ಇರುವ ಸಭೆಯಿಂದ ಹೈಕಮಾಂಡ್ ಕೊಡ್ತಿರೋ ಸಂದೇಶ ಏನು? DK ಶಿವಕುಮಾರ್ ಅವರಿಗೆ ಹಾದಿನ, ಸೆಪ್ಟೆಂಬರ್ ಕ್ರಾಂತಿನ? ನೋಡಿ, ನಿಮ್ಮ ಪ್ರಶ್ನೆ ಉತ್ತರ ಇಲ್ಲಿವರೆಗೂ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ 13 CLP ಮೀಟಿಂಗ್ ನಡೆದಿದೆ. ಹಂಗನ್ಬಿಟ್ಟು ಆ ಮೀಟಿಂಗ್ ಅಲ್ಲಿ ಮುಖ್ಯಮಂತ್ರಿ DCM ಸುರ್ಜೇವಾಲಾ ಇರ್ಲಿಲ್ವಾ? ಸುರ್ಜೇವಾಲಾ ಇರ್ಲಿಲ್ವಾ? ಇವತ್ತಿನ ಸಭೆ ಬಗ್ಗೆ ವರ್ಷ ಆಗಿದೆ ಪಕ್ಷದಲ್ಲಿ. ಇವತ್ತು ಸುರ್ಜೇವಾಲಾ 13 ಮೀಟಿಂಗ್, ಮುಖ್ಯಮಂತ್ರಿನೂ ಇದ್ರು, DCM ಇದ್ರು, ಸುರ್ಜೇವಾಲಾ ಇದ್ರು, ಎಲ್ಲ ಮಿನಿಸ್ಟ್ರು ಇದ್ರು, MLA ಗಳು ಇದ್ರು. ಯಾವುದೋ ಒಂದು ಸಭೆಯಲ್ಲಿ DCM ಇಲ್ಲ, CM ಇಲ್ಲ ಮಾಡಿದ್ರು. ಎಷ್ಟು ಕೊಡ್ತೀರಾ? ಇಲ್ಲ ಅಂದ್ರೆ ನಿಮ್ಮನ್ನ ತೆಗಿತೇವೆ. ಚೂಸ್ ಮಾಡೋ ಅವಶ್ಯಕತೆ ಇಲ್ಲ. ಸರ್ಕಾರದಲ್ಲಿ 13 CLP ಸಭೆಗಳಲ್ಲಿ ಮುಖ್ಯಮಂತ್ರಿಗಳಿದ್ರು. ಅದನ್ನ ಹೇಳಿ. ಅಲ್ಲಿಗೆ ನನಗೆ ಉತ್ತರ ಸಿಗ್ಲಿಲ್ಲ. ನನಗೆ ಉತ್ತರ ಸಿಗ್ಲಿಲ್ಲ. ರಾಮು ಸರ್ ನೀವು ಹೆಲ್ಪ್ ಮಾಡಿದ್ರು ಅಥವಾ ಕಶ್ಯಪ್ ಸರ್ ಡೆಲಿಬ್ರೇಟ್ ಆಗಿ ಅದಕ್ಕೆ ಆನ್ಸರ್ ಕೊಡ್ಲಿಲ್ವೋ ಗೊತ್ತಿಲ್ಲ, ನನಗಂತೂ ಉತ್ತರ ಸಿಗ್ಲಿಲ್ಲ. ಕೊಟ್ಟಿದ್ದೀನಿ. 13 CLP ಸಭೆಗಳಾಗಿದೆ. ಆ ಸಭೆಗಳಲ್ಲಿ ಮುಖ್ಯಮಂತ್ರಿನೂ ಇದ್ರು, ಇಲ್ಲ ಸರ್. ಇಟ್ಸ್ ವೆರಿ ಸಿಂಪಲ್ ಅಶ್ವಿನ್ ಅವರೇ, ಇಷ್ಟೊಂದು ಕಾಂಪ್ಲಿಕೇಟೆಡ್ ಇಲ್ಲ, ಇಷ್ಟೊಂದು ಕಾಂಪ್ಲಿಕೇಟೆಡ್ ಇಲ್ಲ, ಸಿಂಪಲ್ ಏನ್ ಗೊತ್ತಾ ಅಶ್ವಿನ್ ಅವರೇ? ಅಶ್ವಿನ್ ಸಭೆ ನಾವು ಮಾತಾಡಿದ್ದಕ್ಕೆ ಅದರಲ್ಲಿ ಪ್ರಾಬ್ಲಮ್ ಏನು? ಪ್ರಾಬ್ಲಮ್ ನಮ್ದಲ್ಲ ಸರ್, ರಾಜಣ್ಣ ಅವರಿಗೆ ಪ್ರಾಬ್ಲಮ್ ನಮ್ದಲ್ಲ. ಇಲ್ಲ ಇಲ್ಲ ಇಲ್ಲ, ಪ್ರಾಬ್ಲಮ್ ನನಗೆ ಕಶ್ಯಪ್ ಸರ್, ಪ್ರಾಬ್ಲಮ್ ನನಗಾಗ್ಲಿ, ರಾಮು ಅವ್ರಿಗಾಗ್ಲಿ, ಅಶ್ವಿನ್ ಗೌಡ್ರಿಗಾಗ್ಲಿ ಅಥವಾ ಮತ ಹಾಕಿದ ಮತದಾರರಿಗಲ್ಲ, ರಾಜಣ್ಣ ಅವ್ರಿಗೆ. ರಾಜಣ್ಣ ಈಸ್ ಸ್ಟಿಲ್ ಇನ್ ಯೋರ್ ಪಾರ್ಟಿ, ಈಸ್ ಅ ಸಿಟ್ಟಿಂಗ್ ಮಿನಿಸ್ಟರ್. ನೋಡಿ ಅವ್ರು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ರೋ ಗೊತ್ತಿಲ್ಲ, ಯಾವಾಗ್ಲೂ ಅರ್ಥ ಆಗಲ್ಲ. ರಾಜಣ್ಣ ಅವ್ರ ಮಾತು ಕಾಂಗ್ರೆಸ್ನವರಿಗೆ ಅರ್ಥವೇ ಆಗಲ್ಲ. ಎನಿವೇ ಐ ಹ್ಯಾವ್ ಟು ಶಿಫ್ಟ್ ಟು ಅಶ್ವಿನ್. ಐ ಹ್ಯಾವ್ ಟು ಶಿಫ್ಟ್ ಟು ಅಶ್ವಿನ್. ಅಶ್ವಿನ್ ಜಿ ಅವರು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ದಾರೆ ಅದು ಹೋಗ್ಲಿ, ಅರ್ಥನೇ ಆಗಿಲ್ಲ ಅನ್ಕೊಳ್ಳೋಣ. ಆಯ್ತಾ ಸ್ಮಿತಾ ಅವರೇ, ಕಾಂಗ್ರೆಸ್ಸಲ್ಲಿ, ಕರ್ನಾಟಕದ ಕಾಂಗ್ರೆಸ್ಸಲ್ಲಿ ಮೂಲ ಕಾಂಗ್ರೆಸ್ಸಿಗರು ಇದ್ದಾರಲ್ಲ ಅವರೆಲ್ಲ 2ನೇ ದರ್ಜೆಯ ನಾಯಕರೇ ಕರ್ನಾಟಕದಲ್ಲಿ. JDS ಇಂದ ಯಾರ್ಯಾರು ಜನತಾ ಪರಿವಾರದಿಂದ ಬಂದರು ನೋಡಿ, ಇವತ್ತು ಅವರೇ ಪ್ರಥಮ ದರ್ಜೆಯ ನಾಯಕರುಗಳು. ಅವರೆಲ್ಲರೂ ಸಿದ್ದರಾಮಣ್ಣ ಫಾಲೋವರ್ಸ್ ಆಗಿದ್ದಾರೆ. ಇವ್ರು ಕಂಡ್ರೆ ಅವ್ರಿಗಾಗಲ್ಲ, ಅವ್ರು ಕಂಡ್ರೆ ಇವ್ರಿಗಾಗಲ್ಲ. ನಮಗೆ ಬೇಕಾಗಿರೋದು ಮೌಲ್ಯಮಾಪನ. ಎಗೇನ್ ನಾನು ಕಾಂಗ್ರೆಸ್ ಅವ್ರನ್ನ ಕೇಳ್ತೀನಿ, ಮೌಲ್ಯಮಾಪನ ಮಾಡೋರು ಯಾರು? ಆ ಮೌಲ್ಯಮಾಪನಕ್ಕೆ ಆನ್ಸರ್ ಮಾಡೋರು ಯಾರು? ಹಾಗಾದರೆ DK ಶಿವಕುಮಾರ್ ಅವ್ರು ವೇಸ್ಟಾ? ಅವ್ರದ್ದು PCC ಪ್ರೆಸಿಡೆಂಟ್ ವೇಸ್ಟಾ? ಹಾಗಾದರೆ ಸಿದ್ದರಾಮಣ್ಣವರು ಆ ಮಟ್ಟಕ್ಕೆ ನಾನು 5 ವರ್ಷ ಸರ್ಕಾರ ಕೊಟ್ಟಿದ್ದಂಥವ್ರು, ಗ್ಯಾರಂಟಿ ಕೊಟ್ಟಂಥ ಹರಿಕಾರರು ವೇಸ್ಟಾ? ಸುರ್ಜೇವಾಲಾ ಅವ್ರು ಯಾರು ಕರ್ನಾಟಕಕ್ಕೆ ಬಂದು ಶಾಸಕರನ್ನ ಮೌಲ್ಯಮಾಪನ ಮಾಡಲಿಕ್ಕೆ? ಆ ಶಾಸಕರುಗಳು ಆ ತಾಲೂಕುಗಳಿಗೆ ಹೋಗಿ ಹೇಳ್ಬೇಕು,
ಈ ಸುರ್ಜೇವಾಲ ಅವ್ರು ಬಂದು ಮಾಡೋದೇನು ಓಪನ್ ಸೀಕ್ರೆಟ್ ಅದ್ರಲ್ಲಿ ಏನಿದೆ. ನಾನು ಆಗ್ಲೇ ಹೇಳಿದೆ, ಒಬ್ರು ಹೋಗ್ತಾರೆ ಈ ಸ್ಕೂಲ್ಗಳಲ್ಲಿ ಆಗುತ್ತೆ, ಏನಾದ್ರು ಹೆಡ್ ಮಾಸ್ಟರ್ ಹೆಡ್ ಮಿಸ್ಗಳು ಏನಾದ್ರು ಒಂದು ಸ್ವಲ್ಪ ಕೇಳ್ಬಿಟ್ಟು ನಾನು ಹೊಗ್ಲಾಕ್ಬಿಟ್ರಪ್ಪ ಅಂತ ಅವ್ರವರೇ ಬಂದು ಸೆಲ್ಫ್ ಕ್ಲೈಮ್ಡ್. ಈಗ ಹೇಳ್ದೆ ಕೋಲಾರದವ್ರು ಸೆಲ್ಫ್ ಕ್ಲೈಮ್ಡ್. ಒಂದು ವಾರ ಸಿಕ್ಕುವ ಯಾವ ಮಾಧ್ಯಮ ಬಿಟ್ಟಿಲ್ಲ, ನಾನು ನಂಬರ್ 1 ಅಂದರೆ ನಂಬರ್ 1. ಈಗ ಮಾನ್ಯ ಜಮೀರ್ ಅವ್ರನ್ನ ನಂಬರ್ 1 ಅಂದರೆ ನಂಬರ್ ಇರೋದು ಹೇಳ್ಕೊಳ್ಳಿ. ನಾನು ಇಷ್ಟೇ ಕೇಳೋದು ಕಾಂಗ್ರೆಸ್ ಅವ್ರಿಗೆ, 138 ಶಾಸಕರಿಗೆ ಒಂದೊಂದು ಶಾಸಕರುಗಳು ಮೌಲ್ಯಮಾಪನಕ್ಕೆ ಹೋಗ್ತಿದಾರಲ್ವಾ, ಇದರಲ್ಲಿ ಬಣಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗ್ತಿದಾರೋ ವಿನಃ ನಾನು ಈ ತಾಲೂಕಲ್ಲಿ ಇಂಥ ಅಭಿವೃದ್ಧಿ ಮಾಡಿದ್ದೀನಿ, ಇಂಥ ಅನುದಾನ ಇದ್ರೆ ಅಲ್ವಾ ಸ್ಮಿತ್ ಅವರೇ, ಅನುದಾನ ಇದ್ರೆ ಅಲ್ವಾ ಕೇಳ್ತಿರೋದು. ಆಯ್ತಪ್ಪ, ನೀವು ಕಾಂಗ್ರೆಸ್ ಅವ್ರು ಹೇಳಿ 138ಅಲ್ಲಿ ಒಂದು 10% ತಗೊಂಡ್ರೆ ಒಂದು 38 ಬರ್ತಾರಲ್ವಾ, ಅದರಲ್ಲೂ ಒಂದು 10% ಅದ್ರಲ್ಲಿ ತಗೊಂಡ್ರೆ ಒಂದು 10 ಜನ ಶಾಸಕರು 10 ಜನ ಶಾಸಕರು ಯಾವ ಅನುದಾನ ತಗೊಂಡೋಗಿ ಅವ್ರ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಿದ್ದಾರೆ. 10 ಶಾಸಕರನ್ನ 138 ಕೇಳ್ತಿಲ್ಲ. ರಾಜಣ್ಣ ಅವ್ರನ್ನೇ ತಗೊಳ್ಳೋಣಪ್ಪ, ಮಧುಗಿರಿ ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರದಲ್ಲಿ ಇಂಥ ಕೆಲಸ ಕಳೆದ 2.5 ವರ್ಷದಿಂದ ಆಗಿದೆ ಅಂತ ಹೇಳಿ. ರಾಜಣ್ಣ ಅವ್ರು ಬೇಡವಾ? ಇನ್ನು ಇರು ಯಾರು ಚನ್ನಗಿರಿ ಶಿವಗಂಗಾ ಅವರ ಶಾಸಕರಿದ್ದಾರಲ್ಲ, ಅವ್ರನ್ನ ತಗೊಳ್ಳಿ. ನೀವು ಬೇಡವಾ? ಮಂಡ್ಯದಲ್ಲೇ ತಗೊಳ್ಳಿ. ನೀವು ಯಾರನ್ನಾದ್ರೂ ತಗೊಂಡು ಒಬ್ಬ ಶಾಸಕ ಇಂಥ ಅನುದಾನ ಕೊಡಿ ಸರ್. ಪ್ರತಿ ಕ್ಷೇತ್ರಕ್ಕೂ 1 ರಿಂದ 1.5 ಸಾವಿರ ಕೋಟಿ ಅಭಿವೃದ್ಧಿ ಹಣವನ್ನು ಕಳೆದ 2 ವರ್ಷದಲ್ಲಿ ನೀಡಿದೀವಿ. ಅಪಾರ್ಟ್ ಫ್ರಮ್ ಗ್ಯಾರಂಟೀಸ್, ಇದು ನಮ್ಮ ಬದ್ಧತೆ. 1,000 ರಿಂದ 1.5 ಸಾವಿರ ಅಂತ ಆಹ್ವಾನ ಮಾಡೋಣ. ರಿಪಬ್ಲಿಕ್ ಕನ್ನಡದಲ್ಲಿ ಇವತ್ತು ನೀರಾವರಿ, ಸ್ಕೂಲು, ಕಾಲೇಜು, ಮೆಡಿಕಲ್, ಇದು ಹಾಸ್ಪಿಟ್ಲು ಎಲ್ಲವನ್ನೂ ಮಾಡಿದೀವಿ. ನಿಮ್ಮ ತರ ಹಸಿ ಸುಳ್ಳಲ್ಲ. ಹೇಳಿದ್ರು ಅಧಿಕಾರಕ್ಕೆ ಬಂದು 4ನೇ ದಿವಸನೇ ಮೇಕೆದಾಟಿಗೆ ಕೊಡಿಸ್ತೀನಿ. ಅಧಿಕಾರಕ್ಕೆ ಕೊಡ್ತಿದ್ರು 1.5 ವರ್ಷ ಆಯ್ತು, ಅಪ್ರೂವಲ್ ಇಲ್ಲ, ಅದ್ರ ಬಗ್ಗೆ ಮಾತಾಡಿಲ್ಲ. ಮಾತಾಡಿದ್ರೆ ಜನ ಕೇಳಿಸಲ್ಲ ಸರ್. ರಾಜು ಕಾಗೆ ಅವ್ರಿಗೆ ಅವರ ಕಾನ್ಸ್ಟಿಟ್ಯೂನ್ಸಿಗೆ ದುಡ್ಡು ಹೋಗ್ಲಿಲ್ವಾ? NY ಗೋಪಾಲಸ್ವಾಮಿ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಚರಂಡಿ ಕಟ್ಸಕ್ಕೂ ದುಡ್ಡು ಇರ್ಲಿಲ್ವಂತೆ. ಎಲ್ಲೋಯ್ತು ಸರ್ ಇದು 1.5 ಸಾವಿರ? ಐ ಡೋಂಟ್ ನೋ ಎಷ್ಟು ಹೇಳಿದ್ರಿ ಅಂತ ಹೇಳಿ. ಅಷ್ಟು ಕೋಟಿ ಅನುದಾನ ಅಲ್ಲಿ ಸಾರ್ವಜನಿಕ ಆಸ್ಪತ್ರೆ ಸ್ಮಿತಾ ಅವರೇ, ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳಾಗಿಲ್ಲ ಸರ್. ಇವತ್ತು ಕರೆಂಟ್ ಇಲ್ಲ ಸರ್, ಇಲ್ಲಿ ಆರೋಗ್ಯ ಸಚಿವರು ಅಂತಾರೆ, ಒಂದು ನರ್ಸ್ ಕೇಳ್ತಾರೆ ಸರ್. ಇಲ್ಲ, ನಾನು ನಿಮ್ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ಲಾ? ವಿವಿಧ ಯೋಜನೆಗಳಲ್ಲಿ 800 ರಿಂದ 1000 ಕೋಟಿ ಅನುದಾನ 36 ಜನ MLA ಹೋಗಿದೆ. ನಾನು ಕೊಡ್ತೀನಿ, ಡಿಬೇಟ್ ಮಾಡಕ್ಕೆ ಇಲ್ಲ. ಒಂದ್ ಕೆಲಸ ಮಾಡೋಣ, ಕಶ್ಯಪ್ ಸರ್ ಈ ಡಿಬೇಟ್ ಆದ್ಮೇಲೆ ಕಶ್ಯಪ್ ಸರ್ ಒಂದ್ ಕೆಲಸ ಮಾಡ್ತಾರೆ. ಈ ಡಿಬೇಟ್ ಆದ ತಕ್ಷಣ ನಮ್ಮ ನಂಬರ್ಗಳಿಗೋ ಅಥವಾ ನಮ್ಮ ಇನ್ಪುಟ್ ನಂಬರ್ಗೂ ಎಲ್ಲ ಸ್ಟಾರ್ಟ್ ಕಳಿಸ್ತಾರೆ. ಐ ಪ್ರಾಮಿಸ್ ಯು ಸರ್, ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಅನುದಾನ ಹೋಗಿದೆ ಅಷ್ಟು ಮಾತ್ರ ಅಲ್ಲ, ಅನುದಾನ ಆನ್ ಗ್ರೌಂಡ್ ರೀಚ್ ಆಗಿದೆಯಾ, ಕೆಲಸ ಆಗಿದೆಯಾ ಅಂತ ಹೇಳಿ ನಮಗೆ ಇನ್ಫಾರ್ಮೇಶನ್ ಕೊಡಿ. ನಾವು ಧಾರಾಳವಾಗಿ ಅದನ್ನ ಪ್ರಸಾರ ಮಾಡ್ತೀವಿ. ರಾಮು ಸರ್, ವಿ ವಿಲ್ ವೇಟ್ ಫಾರ್ ದಟ್ ಸರ್, ಕಾಯ್ತೀವಿ ಅದಕ್ಕೋಸ್ಕರ. ರಾಮು ಸರ್, ಮುಖ್ಯಮಂತ್ರಿಗಳು ಹಾಗೆ KPCC ಪ್ರೆಸಿಡೆಂಟ್ ಅವರ ಬಳಿಯಲ್ಲಿ ಹೇಳ್ಕೊಳ್ಬೇಕಾಗಿರೋ ದೂರುಗಳನ್ನ ಶಾಸಕರು ಹೋಗಿ ಸುರ್ಜೇವಾಲಾ ಅವ್ರ ಮುಂದೆ ಹೇಳ್ಕೊಳ್ತಿದ್ದಾರೆ ಅಂದ್ರೆ ಕಮ್ಯುನಿಕೇಶನ್ ಗ್ಯಾಪ ಅಥವಾ ಇಲ್ಲಿ ಗ್ರಿಪ್ ಕಳ್ಕೊಳ್ಳಿದ್ದಾರಾ ಮುಖ್ಯಮಂತ್ರಿಗಳು ಹಾಗೆ KPCC ಪ್ರೆಸಿಡೆಂಟ್? ಅಲ್ಲ, ಇಲ್ಲಿ ಆಗಿರ್ತಕ್ಕಂಥ ಇಷ್ಟೇ, ಕೇಂದ್ರದಿಂದ ಬಂದಿರತಕ್ಕಂಥ ವೀಕ್ಷಕರಾಗಿ ಏನು ಬಂದಿದ್ದಾರೋ ಅವರು ಯಾರ್ಯಾರ ಶಕ್ತಿ ಏನಿದೆ. ಈಗ ಕ್ರಿಕೆಟ್ ಆಟಗಾರರಿಗೆ IPL ಥರ ಕರೀತಾರೆ ಆಕ್ಷನ್, ನೋಡ ನಿನ್ನ ನೆಕ್ಸ್ಟ್ ಮಂತ್ರಿ ಮಾಡ್ತೀನಿ, ಎಷ್ಟು ಕೊಡ್ತೀಯ ನೀನು, ಸೀಕ್ರೆಟಾಗಿ ರೆಕಾರ್ಡ್ ಮಾಡ್ಕೋತಾರೆ. ಪ್ರತಿಯೊಬ್ಬರದ್ದು ರೆಕಾರ್ಡ್ ಮಾಡಿಕೊಂಡು ನೆಕ್ಸ್ಟ್ ಮಂತ್ರಿಮಂಡಲ ವಿಸ್ತರಣೆ ಆಗಲೇಬೇಕಾಗ್ತದೆ 2 ವರ್ಷ ಆದಮೇಲೆ. ಬೇರೆಯವ್ರು ಭಾಳ ಜನ ಕಾಯ್ತಾ ಇದ್ದಾರೆ. ಆ ಸೀನಿಯರ್ಸ್ಟಿಗೆ ನೀವೇನು ಕೊಡ್ತೀರಾ, ನಿಮ್ಮ ಸೋರ್ಸ್ ಏನು, ನಿಮ್ಮ ಒಂದು ಸಂಪನ್ಮೂಲಗಳು ಯಾವ ರೀತಿ ನೀವು ಕ್ರೋಢೀಕರಿಸ್ಕೊಂಡಿದ್ದೀರಿ, ಯಾವ ರೀತಿ ಸರ್ಕಾರದಿಂದ ದುಡ್ಡು ತೆಗೆದು ATMಗೆ ನೀವು ಸಪ್ಲೈ ಮಾಡ್ತೀರಿ. ಬಿಹಾರ್ ಎಲೆಕ್ಷನ್ ಇದೆ, ಪಕ್ಷ ನಡೆಸೋಕ್ಕೆ ಕಷ್ಟ ಆಗ್ತಾ ಇದೆ. ಇವತ್ತು ರಾಷ್ಟ್ರದಲ್ಲಿ ನಾವು ಮೂಲೆ ಗುಂಪು ಆಗ್ಬಿಟ್ಟಿದ್ದೀವಿ. ಇವತ್ತು ಆ ದಿಕ್ಕಿನಲ್ಲಿ ನಿಮ್ಮ ಸಾಮರ್ಥ್ಯಗಳನ್ನು ಹೇಳಿ ಅಂತ ಬಂದಿರೋದೇ ವಿನಃ ನಿಮ್ಮ ಸಮಸ್ಯೆಗಳು ಹೇಳಿ ಅಂತಲ್ಲ. ನಿಮ್ಮ IPL ತರ ಆಕ್ಷನ್ ನಿಗ್ತಾ ಇದ್ದಾರೆ. ಇಂಟರ್ನಲ್ ಆಕ್ಷನ್ ಅದು. ಅದಕ್ಕೆ ನಾ ಜಮೀರ್ ಅವ್ರನ್ನ ನಂಬರ್ 1 ಅಂದಿದ್ದು. ನಂಬರ್ 1 ನೀನು ಕರಪ್ಷನ್ ಜಾಸ್ತಿ ಮಾಡ್ತೀಯಪ್ಪ. ನಿನ್ ಬಗ್ಗೆ ಈಗಾಗಲೇ ಮಂತ್ರಿಗಳು, ಬೇರೆ ಸಚಿವರುಗಳೆಲ್ಲಾನು MLAಗಳು ಎಲ್ಲ ನೀನು ವಿರುದ್ಧವಾಗಿ ಓಪನ್ ಆಗಿ ಹೇಳಿದ್ದಾರೆ. ಈಗ ಹಾಗಾಗಿ ನೀನು ನಂಬರ್ 1 ವಸೂಲಿಕೋರ ಅಂತಕ್ಕಂಥ ಮಾತಾಡಿದ್ದಾರೆ. ಬಡವರ ಅಭಿವೃದ್ಧಿ ಮಾಡೋದಕ್ಕೆ ಎಲ್ಲ ಆಗ್ತಾ ಇದೆ ಅವ್ರಿಗೆ. ಅಲ್ಲ, ಮೈಕ್ ಇಟ್ಟಿದ್ರ ಸರ್ ಸಭೆಯಲ್ಲಿ ನೀವೇನಾದ್ರೂ BJP ಪಕ್ಷದ ಕಡೆಯಿಂದ? ಅಲ್ಲ, ನಾವು ಗಮನಿಸ್ತಾ ಇರ್ತೀವಲ್ಲ, ಪ್ರತಿಯೊಂದು ಇಂಚು ಗಮನಿಸ್ತೇವೆ ನಾವು. ಕಾಂಗ್ರೆಸ್ನವರ ಹೆಜ್ಜೆನೂ ಹುಡುಕೋದೇ ನಮ್ಮ ಕೆಲಸ. ಕಾಂಗ್ರೆಸ್ನವರು ಅಸಮರ್ಥರು,
ATM ಸರ್ಕಾರ ಅಂತಕ್ಕಂಥದ್ದನ್ನು ಜಗಜ್ಜಾರಿತಾಗಿದೆ. ಕಾರ್ಯಕರ್ತರಿಂದ, ನಿಮ್ಮ ಪಕ್ಷದ ಕಾರ್ಯಕರ್ತರೆ ಇವತ್ತು ಊರುಗಳಲ್ಲಿ ಮಾತಾಡ್ತಾ ಇದ್ದಾರೆ, ಏನ್ರಿ ಇದಕ್ಕೆ ನಂಬಿ ಓಟ್ ಹಾಕಿದ್ವಿ, ಅದೇನೋ ಗ್ಯಾರಂಟಿಗಳನ್ನ ಅನ್ಕೊಂಡು ನಾವು ಓಟ್ ಹಾಕಿದ್ಬಿಟ್ವಿ, ನಮ್ಮ ಪರಿಸ್ಥಿತಿಗಳು ಹಿಂಗಾಯ್ತು, ನಮ್ಮ ಊರು ಅಭಿವೃದ್ಧಿ ಆಗಲಿಲ್ಲ, ನಮ್ಮೂರಿಗೆ ರಸ್ತೆಗಳಿಲ್ಲ, ಕುಡಿಯೋ ನೀರಿಲ್ಲ, ನಮ್ಮ ಕರೆಂಟ್ ಚಾರ್ಜು ಫ್ರೀ ಅಂದರು, ಅದಕ್ಕೂ ವಸೂಲಿ ಸ್ಟಾರ್ಟ್ ಮಾಡಿಬಿಟ್ರು, ಮೀಟ್ರು 800 ರೂಪಾಯಿ ಮೀಟ್ರನ್ನ 10,000 ರೂಪಾಯಿ 1,200 ರೂಪಾಯಿ ಫಿಕ್ಸ್ ಮಾಡ್ತಾವ್ರೆ. ನಮ್ಮ ಪರಿಸ್ಥಿತಿಗಳು ಇರ್ತಕ್ಕಂಥದ್ದು ಇವತ್ತು ನಿಮ್ಮ ಗ್ಯಾರಂಟಿಗಳಿಂದ ಇದು ಸ್ಪಷ್ಟ ಆಗಿದೆ. ಇವತ್ತು ನಿಮ್ಮ ಸರ್ಕಾರ ಅಸಮರ್ಥ ಸರ್ಕಾರ, ನಿಮ್ಮ ಸರ್ಕಾರ ATM ಸರ್ಕಾರ. ಇದು ರಾಂಗ್ ಅಂತ ಪ್ರೂವ್ ಮಾಡ್ತಾರೆ ಇವಾಗ ಕಶ್ಯಪ್ ಅವರ ಗ್ಯಾರಂಟಿಯನ್ನ ಅದನ್ನ ಅನುಷ್ಠಾನ ಮಾಡೋದನ್ನ ಬಿಟ್ರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಯಾವುದೇ ಕ್ಷೇತ್ರದಲ್ಲಾದ 3 ಮೇಜರ್ ವರ್ಕ್ಗಳು ಅಭಿವೃದ್ಧಿಗೆ ಸಂಬಂಧಪಟ್ಟದ್ದು ಹೇಳ್ಬಿಡಿ ಸರ್. ಅಷ್ಟು ಕೋಟಿ ಇಷ್ಟು ಕೋಟಿ ಅನುದಾನ ಲೆಕ್ಕ ಓಕೆ ನೀವು ಕಳಿಸ್ತೀರಿ, ಅದನ್ನ ನೋಡೋಣ. ಬಟ್ ಗ್ಯಾರಂಟಿ ಹೊರತುಪಡಿಸಿ ಈ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ನಲ್ಲೇ ಹೇಳ್ಕೊಳ್ಳಬಲ್ಲಂತಹ ಒಂದು 3 ಕೆಲಸ ಯಾವ್ದಾಗಿದೆ ಹೇಳಿ ನೋಡಿ. ಎತ್ತಿನ ಹೊಳೆ ಯೋಜನೆ 2014ರಲ್ಲಿ ನಮ್ಮ ಸರ್ಕಾರ ಗುದ್ದಲಿ ಪೂಜೆ ಮಾಡ್ತು, ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ. ಇವತ್ತು ಆ ನೀರು ಚಿಕ್ಕಮಂಗ್ಳೂರು ದಾಟಿ ಹಾಸನ ಬಿಟ್ಟು ತುಮಕೂರು ಕಡೆ ಹೋಗ್ತಾ ಇದೆ. ಅದು ನಮ್ಮ ಬದ್ಧತೆ. ಒಂದ್ ನಿಮಿಷ. ಸೆಕೆಂಡ್, BJP ಸರ್ಕಾರ, ಒಂದು ಎಕ್ಸಾಂಪಲ್ ಕೊಡ್ತೀನಿ, ಬೆಂಗಳೂರದೇ ಹೇಳ್ತೀನಿ. BJP ಸರ್ಕಾರ ಅವಧಿಯಲ್ಲಿ ಅವ್ರ ಯೋಗ್ಯತೆಗೆ ಹೆಬ್ಬಾಳದಲ್ಲಿ ಒಂದು ಫ್ಲೈಓವರ್ ಕಟ್ಟಕ್ಕಾಗ್ತಿರ್ಲಿಲ್ಲ. 4 ಪಿಲ್ಲರು 10 ಲೆಟ್ರ್ಗಳು ಬರೆದಿದ್ದಾರೆ. ಬೆಂಗಳೂರು ಉತ್ತರ ಭಾಗದ ಶಾಸಕರು ಕೃಷ್ಣ ಬೈರೇಗೌಡರು 10 ಲೆಟ್ರ್ ಬರೆದಿದ್ದಾರೆ ಅಂದಿನ ಬಸವರಾಜ ಬೊಮ್ಮಾಯಿ ಅವ್ರಿಗೆ. ಯಾರಿಗೆ 10 ಲೆಟ್ರ್ ಬರೆದಿದ್ದಾರೆ? ಬಸವರಾಜ ಬೊಮ್ಮಾಯಿ ಅವ್ರಿಗೆ. ಸ್ವಾಮಿ, ಬೆಂಗಳೂರು ಉತ್ತರ ಏರ್ಪೋರ್ಟ್ಗೆ ಹೋಗೋ ಭಾಗಕ್ಕೆ ಒಂದು ಫ್ಲೈಓವರ್ ಮಾಡಿಕೊಡಿ ಅಂತ. ಆ ಫ್ಲೈಓವರ್ ಅನ್ನು BJP ಸರ್ಕಾರ ಮಾಡಿರಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ವೇಗವಾಗಿ ಇವತ್ತು ಬೆಂಗಳೂರು, ಒಂದ್ ನಿಮಿಷ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಆ ಭಾಗದ ಫ್ಲೈಓವರ್ ಕೆಲಸ, ಇನ್ಫ್ರಾಸ್ಟ್ರಕ್ಚರ್ ವೇಗವಾಗಿ ನಡೀತಿದೆ. ಇನ್ನೊಂದು 3ನೇದು, 2008ರಿಂದ 2013ರಲ್ಲಿ ನಾವು ರಾಜ್ಯಕ್ಕೆ ಪವರ್ನ ಕೊಂಡ್ಕೋತಾ ಇದ್ವಿ ಛತ್ತೀಸ್ಗಢದಿಂದ. ಅದರಲ್ಲೇ ಒಂದು ದೊಡ್ಡ ಹಗರಣ BJP ನೇತೃತ್ವದ, ಯಡಿಯೂರಪ್ಪ ನೇತೃತ್ವದ ಸರ್ಕಾರ ದೊಡ್ಡ ಹಗರಣ ಮಾಡಿತ್ತು. ಇವತ್ತು ನಮ್ಮ ರಾಜ್ಯದಲ್ಲಿ 1600 ಮೆಗಾವಾಟ್ ಸರ್ಪ್ಲಸ್ ಪವರ್ ಇದೆ. ವಿ ಆರ್ ಸೆಲ್ಲಿಂಗ್ ದ ಪವರ್ ಟು ಅದರ್ ಸ್ಟೇಟ್ಸ್. ಅದು ನಮ್ಮ ಬದ್ಧತೆ, ಅದು ನಮ್ಮ ಡೆವಲಪ್ಮೆಂಟ್. ಇದು ನಾವು ಮಾಡಿ ತೋರಿಸಿದೀವಿ, ಇದು ನಮ್ಮ ಬದ್ಧತೆ. ಅದಲ್ಲದೆ ಕೊಟ್ಟ ಮಾತಿನಂತೆ 55,000 ಕೋಟಿ ಮೊತ್ತದ ಯೋಜನೆ ಇಡೀ ಇತಿಹಾಸದಲ್ಲಿ ಪ್ರಪಂಚದಲ್ಲಿ ಯಾವ ಸರ್ಕಾರನೂ ಮಾಡಿಲ್ಲ. ನಾವು ಮಾಡ್ತಾ ಇದ್ದೀವಿ. ಅವ್ರಿಗೂ ಅಧಿಕಾರ ಇದೆ, ಡೆಲ್ಲಿನ ಅಧಿಕಾರ ಇದೆ, ಮಹಾರಾಷ್ಟ್ರದ ಅಧಿಕಾರ ಇದೆ. ಅವ್ರಿಗೆ ಮಾಡುವ ಯೋಗ್ಯತೆ ಇಲ್ಲ, ಮಾಡುವ ತಾಕತ್ತಿಲ್ಲ, ಮಾಡುವ ಬದ್ಧತೆ ಇಲ್ಲ. ನಮಗೆ ಬದ್ಧತೆ ಇದೆ ಜನರ ಪರವಾಗಿ. ನಾನ್ ತಿಳಿದಿರೋದು, ಓದಿರೋದು, ಅಭಿವೃದ್ಧಿ ಅಂದ್ರೆ ಈಗ ಒಂದು ಸ್ಟ್ರೆಚ್ ಮೆಟ್ರೋ ಇರುತ್ತೆ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ, ಅಲ್ಲಿಂದ 2 ಕಿಲೋಮೀಟರ್ ಎಕ್ಸ್ಟೆಂಡ್ ಮಾಡೋದು ಅಭಿವೃದ್ಧಿ ಅಲ್ಲ. ಒಂದು ರಸ್ತೆ ಇರುತ್ತೆ, ಅದನ್ನ ಅದಕ್ಕೆ ಮುಂದಕ್ಕೊಂದು 2 ಕಿಲೋಮೀಟರ್ ಹಾಕೋದು ಅಭಿವೃದ್ಧಿ ಅಲ್ಲ. ಅಭಿವೃದ್ಧಿ ಅಂದ್ರೆ ಏನು? ಹೊಸ ಯೋಜನೆ ಬರಬೇಕು. ಹೊಸ ಯೋಜನೆಗಳನ್ನ ತಗೊಂಡು ಬಂದಿದ್ದೀರಾ, ಕೈಗಾರಿಕೆಗಳನ್ನ ತಗೊಂಡು ಬಂದಿದ್ದೀರಾ, ಯೂನಿವರ್ಸಿಟಿಗಳನ್ನ ನಿರ್ಮಿಸಿದ್ದೀರಾ, ಆಸ್ಪತ್ರೆಗಳನ್ನ ಕಟ್ಟಿದ್ದೀರಾ, ಮೆಡಿಕಲ್ ಕಾಲೇಜ್ಗಳನ್ನ ಕಟ್ಟಿದ್ದೀರಾ. ಈ ಥರದ್ದನ್ನ ನಿಮ್ಮನ್ನ ಕೇಳೋದು. ಯೋಜನೆಗಳಂದ್ರೇನು? ನೀರಾವರಿ ಯೋಜನೆಗಳನ್ನ ಮಾಡಿದ್ದೀರಾ, KRS ಇಂದ ಕುಡಿಯೋ ನೀರಿನ ಅಪ್ಗ್ರೇಡ್ ಮಾಡಿದ್ದೀರಾ, ಅದನ್ನ ಕೇಳೋದು. ನೀವು ಅದನ್ನ ಬಿಟ್ಟು ರೈತರಿಗೀಗ ಚಿನ್ನರಮ್ಮಣ್ಣ ಹೇಳ್ತಿದ್ರು ಒಂದು ಟ್ರಾನ್ಸ್ಫಾರ್ಮರ್ಗೆ ಹಾಕಿಸ್ಕೊಳಕ್ಕಾಗ್ತಿಲ್ಲ ಅಂತ. 25,000 ಇರೋದನ್ನ 2.5 ಲಕ್ಷ ಮಾಡೋದು ಅಭಿವೃದ್ಧಿ ಅಲ್ಲ. 800 ರೂಪಾಯಿ ಇರೋದು 10,000 ರೂಪಾಯಿ ಮೀಟರ್ ಮಾಡೋದು ಅಭಿವೃದ್ಧಿ ಅಲ್ಲ. ಬಸ್ ದರ ಏರಿಸೋದು ಅಭಿವೃದ್ಧಿ ಅಲ್ಲ. ಮೆಟ್ರೋ ದರ ಏರಿಸೋದು ಅಭಿವೃದ್ಧಿ ಅಲ್ಲ. ಟ್ಯಾಕ್ಸ್ ನ ಮಾಡೋದು ಅಭಿವೃದ್ಧಿ ಅಲ್ಲ. ಜನನ ಮರಣ ಪತ್ರಿಕೆ ಎಕ್ಸ್ಟ್ರಾ ಟ್ಯಾಕ್ಸ್ ಮಾಡೋದು ಅಭಿವೃದ್ಧಿ ಅಲ್ಲ. ಅಭಿವೃದ್ಧಿ ಕೇಳ್ತಿರೋದೇನು? ನನ್ನ 3ನೇ ಬ್ರೇಕಿಂಗ್ ಹೋಗ್ಬೇಕು, ಈ ವಿಚಾರ ಕೂಡ ಚರ್ಚೆಗೆ ಒಳಪಡಲೇಬೇಕು ಅಂತ ಹೇಳಿ. ಈಗ ಜಸ್ಟ್ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಅಂತ ಹೇಳಿ ಕಶ್ಯಪ್ ಅವರು ಹೇಳಿದ್ರು. ಸತೀಶ್ ಜಾರಕಿಹೊಳಿ ಅವರು, ರಾಜಣ್ಣ ಅವರ ಸ್ಟೇಟ್ಮೆಂಟ್ಗೂ ಅವರು ಒಂದಷ್ಟು ಸಮರ್ಥನೆ ಕೊಟ್ಟರು ಕಶ್ಯಪ್ ಅವರು ಪಕ್ಷದ ವಕ್ತಾರರಾಗಿ. ಸತೀಶ್ ಜಾರಕಿಹೊಳಿ ಅವರ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಕೂಡ ಬಹಳ ಇಂಟ್ರೆಸ್ಟಿಂಗ್. ಡ್ಯಾಮೇಜ್ ಕಂಟ್ರೋಲ್ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿಬಿಟ್ರು ಸತೀಶ್ ಜಾರಕಿಹೊಳಿ ಅವರು. ಹಾಗಾದ್ರೆ ಡ್ಯಾಮೇಜ್ ಆಗಿದೆ ಅನ್ನೋದಂಗೆ ಒಪ್ಕೊಂಡಂಗಲ್ವಾ? ಡ್ಯಾಮೇಜ್ ಆಗಿರೋದು ಏನು? ಯಾರಿಂದ ಡ್ಯಾಮೇಜ್ ಆಗಿದೆ? ಭ್ರಷ್ಟಾಚಾರ, ಅನುದಾನ, ಅಸಮಾಧಾನ, ಹೊಂದಾಣಿಕೆ, ಇದೆಲ್ಲ ಚರ್ಚೆನೇ ಆಗಿಲ್ಲ ಅಂತಾದರೆ ಹಾಗಾದ್ರೆ ಸಭೆ ನಡೆಸ್ತಿರೋದಾದ್ರೂ ಯಾಕೆ? ತಪ್ಪು ಮಾಡಿದವರಿಗೆ ಶಿಕ್ಷೆ ಏನು? ಈಗ ಶಾಸಕರು ದೂರ ಹೇಳಿದಾರಲ್ಲ, ಇಂಥವರೆಲ್ಲ ಕೆಲಸ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿ, ಅವ್ರಿಗೆ ಶಿಕ್ಷೆ ಏನಪ್ಪ? ಕ್ರಾಂತಿನಾ? ಅಂದರೆ ಸಂಪುಟಕ್ಕೆ ಸರ್ಜರಿನಾ? ಯಾರ ಮೇಲೆ ದೂರ ಬಂದಿದೆ ಆ ಸಚಿವರನ್ನು ಹೊರಗಿಡ್ತಾರ? ಸತೀಶ್ ಜಾರಕಿಹೊಳಿ ಅವರ ರಿಯಾಕ್ಷನ್ ಕ್ವಿಕ್ ಆಗಿದೆ. ಯಾಕಂದರೆ ಬಹಿರಂಗವಾಗಿ ಸುಮಾರು ಜನ ಹೇಳಿದ್ರಲ್ಲ, ಅದು ಅವರು ಮಾಡಲೇಬೇಕು. ಯಾಕಂದ್ರೆ ಜನರಲ್ ಸೆಕ್ರೆಟ್ರಿ ಅವ್ರದ್ದು ಕೂಡ ಜವಾಬ್ದಾರಿ ಇದೆ. ಸೊ ಅವರು ಬಂದು ನಮ್ಮ ಸಮಸ್ಯೆ ಕೇಳಿದ್ರೆ ಒಳ್ಳೇದಾಗಿದೆ, ಕೆಟ್ಟೇನಿಲ್ಲ, ಒಳ್ಳೇದಾಗಿದೆ. ಡ್ಯಾಮೇಜ್ ಕಂಟ್ರೋಲ್ ಅಂತ ಹೇಳಬೇಕಾಗುತ್ತೆ, ಅದು ಹಂಗೆ ಹೇಳ್ಬೋದು.
ಡ್ಯಾಮೇಜ್ ಕಂಟ್ರೋಲ್ ಇದೆ. ಯಾಕಂದ್ರೆ ಮುಂದೆ ಕ್ಯಾನ್ಸರ್ ಫಸ್ಟ್ ಸ್ಟೇಜ್ನಲ್ಲಿ ಆದರೆ ಅದಕ್ಕೆ ಕಡಿಮೆ ಔಷಧಿ ಮಾತ್ರ ಇದೆ, 3rd ಸ್ಟೇಜ್ ಆದರೆ 4th ಆದರೆ ಕಷ್ಟ ಅಂತ. ಅದಕ್ಕೆ ಫಸ್ಟ್ ಸ್ಟೇಜ್ನಲ್ಲಿ ಮಾಡೋದು ಒಳ್ಳೆಯದು. ಸರ್, ಇದು ಪಕ್ಷದ ಲೆವೆಲ್ನ ಕ್ಯಾನ್ಸರ್ ಮುನ್ಸೂಚನೆನ ಸರ್ಕಾರದ ಲೆವೆಲ್ ಕ್ಯಾನ್ಸರ್ ಚಿನ್ನರಾಮು ಸರ್, ಏನು ಸರ್ ಇದು ಕ್ಯಾನ್ಸರ್ ಫಸ್ಟ್ ಸ್ಟೇಜು, ಡ್ಯಾಮೇಜ್ ಕಂಟ್ರೋಲು? ನಮ್ಮ ಕಶ್ಯಪ್ ಸರ್ ಹೇಳ್ತಾರೆ ಇದು ರೊಟೀನ್ ಪ್ರಾಸೆಸ್ಸು, ಸಭೆಗಳಾಗ್ತಾನೆ ಇರುತ್ತೆ. ಬಟ್ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ ಕ್ಯಾನ್ಸರ್ ಸ್ಟೇಜ್ 1 ಇವಾಗಲೇ ಕಂಟ್ರೋಲ್ ಮಾಡೋದು ಒಳ್ಳೇದು ಅಂತ. ಅದು ಕ್ಯಾನ್ಸರ್ 4th ಸ್ಟೇಜಲ್ಲಿದೆ. ಇವತ್ತು ಕಾಂಗ್ರೆಸ್ ಸರ್ಕಾರ 4th ಸ್ಟೇಜಲ್ಲಿದೆ. ಯಾವ ರೀತಿ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾರೋ ಗೊತ್ತಿಲ್ಲ. ಯಾರು ಕಂಟ್ರೋಲ್ ಮಾಡಿ ಏನಾದರೂ ACC ಅಧ್ಯಕ್ಷರಿಗೆ ಏನಾದರೂ ಪ್ರಶ್ನೆ ಕೇಳಿದ್ರೆ ಪತ್ರಕರ್ತರು, ಹೈಕಮಾಂಡ್ ಇದೆ, ಹೈಕಮಾಂಡ್ ಯಾರು? ಹೈಕಮಾಂಡ್ ನೀವೇ ಅಲ್ವನಪ್ಪ? ACC ಅಧ್ಯಕ್ಷ ನೀವು ಅಲ್ವಾ? ನೀವು ನಾಮಕಾ ಪಟೇಲ ಡೆಮ್ಮಿನ ನೀವು? ಹೈಕಮಾಂಡ್ ಅಂದರೆ ಯಾರು? ACC ಅಧ್ಯಕ್ಷರು ಹೈಕಮಾಂಡು, ಅವರು ಸಹ ಸದಸ್ಯರುಗಳು ಇರ್ತಾರೆ, ಹಳೆ ಮಾಜಿಗಳು, ಇನ್ನೊಬ್ಬರು ಇರ್ತಾರೆ. ನೀವು ಹೈಕಮಾಂಡ್ ಕೇಳ್ತೀನಿ, ಹೈಕಮಾಂಡ್ ಹೇಳ್ತದೆ ಅನ್ನೋ ಮಾತನ್ನು ACC ಅಧ್ಯಕ್ಷರು ಅಸಮರ್ಥವಾಗಿ ಮಾತಾಡ್ತಕ್ಕಂಥದ್ದು, ಅವರ ಮಾತುಗಳಲ್ಲಿ ಎಷ್ಟು ಅಸಹಾಯಕತನ ಇದೆ ಅಂತಕ್ಕಂಥದ್ದು, ಹೆಸರಿಗೆ ಮಾತ್ರ ಒಬ್ಬ ದಲಿತನ ರಾಷ್ಟ್ರೀಯ ಅಧ್ಯಕ್ಷರು ಮಾಡಿದ್ದೀವಿ ಅಂತ ಕಾಂಗ್ರೆಸ್ ಅವ್ರು ಕೊಚ್ಕೊಳ್ಳೋಂಥದ್ದು, ಇದೆಲ್ಲ ನೋಡಿದಾಗ ಎಲ್ಲೋ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಮೀಸಲಾತಿಯನ್ನು ಎಲ್ಲೋ ಒಂದು ರೀತಿ ಅವರು ಅಧಿಕಾರ ಕೊಟ್ಬಿಟ್ಟಿದ್ದೀವಿ ನೋಡಿ ಅಂತ ಮೂತಿಗೆ ಬೆಣ್ಣೆ ಸೋರ್ತಾ ಇದ್ರ ನೀವು? ಖರ್ಗೆ ಅವ್ರ ಮೂತಿಗೆ ಬೆಣ್ಣೆ ಸೋರಿ ಅಧ್ಯಕ್ಷ ಮಾಡಿಬಿಟ್ಟು ಅಧಿಕಾರನ ಹಿಂಬಾಗಲು ಇಟ್ಕೊಂಡಿದ್ರಾ? ಕ್ಯಾನ್ಸರ್ ಅಂದ್ರೆ ಏನು, ಡ್ಯಾಮೇಜ್ ಅಂದ್ರೆ ಯಾರಿಂದ, ಹೆಂಗೆ, ಯಾವ ಸ್ವರೂಪದಲ್ಲಿ ಆಗಿದೆ? ನೋಡಿ, ಸತೀಶ್ ಜಾರಕಿಹೊಳಿ ಅವರು ಯಾವ ಕಂಟೆಕ್ಸ್ಟಲ್ಲಿ ಹೇಳಿದ್ರೋ ಗೊತ್ತಿಲ್ಲ. ಆಬ್ವಿಯಸ್ಲಿ ಒಂದು 2-3 ಜನ MLAಗಳು ನಮ್ಮ ಮಾಧ್ಯಮದ ಮುಂದೆ ನನಗೆ ಹಳೇದು ಏನೋ ಕಾಮಗಾರಿದು ಕೆಲಸಗಳಾಗಬೇಕು ಅನ್ನೋದು ಮಾಧ್ಯಮದ ಮುಂದೆ ಬಂದು ಹೇಳಿದ್ದಾರೆ. ಅದನ್ನು ನೀವು ನನ್ನ ಹತ್ರನೋ ಇಲ್ಲ CM ಹತ್ರನೋ DCM ಹತ್ರನೋ ಇಲ್ಲ ಸಚಿವರ ಹತ್ರನೋ ಹೋಗ್ಬಿಟ್ಟು ಭೇಟಿ ಮಾಡಿ ನಿಮ್ಮ ಸಮಸ್ಯೆ ಏನಿದೆ ಹೇಳಿ ಅಂತ ಹೇಳಿದ್ದಾರೆ. ಅವ್ರು ಯಾವ ಕಂಟೆಕ್ಸ್ಟಲ್ಲಿ ಕ್ಯಾನ್ಸರು, ಆ ರೋಗ ಈ ರೋಗ ಅದ್ರ ಬಗ್ಗೆ ಚರ್ಚೆ ಇಲ್ಲ. CM ಮನೆ ಬಾಗಿಲು 24 ಗಂಟೆ ತೆಗೆದಿರುತ್ತೆ. PS ಅವರಿದ್ದಾರೆ, DCM PS ಇದ್ದಾರೆ. ಅವ್ರ ಸಮಸ್ಯೆ ಏನಿದೆ ಅಂತ ಅಲ್ಲಲ್ಲೇ ಬಗೆಹರಿಸ್ತೀವಿ. ಅಶ್ವಿನ್ ಅವ್ರದ್ದು ವಾಯ್ಸ್ ಮಾತ್ರ ಆನ್ ಏರ್ ಇದೆ. ಅಶ್ವಿನ್ ಅವರೇ, ಕಾಲ್ ತುಳಿತ ಆಯ್ತು, ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯನ್ನ ತೆಗೆದ್ರು. ಮುಖ್ಯಮಂತ್ರಿಗಳು ಜಾತಿ ಗಣತಿಯನ್ನ ಅನುಷ್ಠಾನ ಮಾಡ್ತೀನಿ ಅಂದ್ರು, ಮರು ಸರ್ವೆ ಮಾಡಿ ಅಂದ್ರು. ಈಗ ಮುಖ್ಯಮಂತ್ರಿಗಳು ಅಡ್ರೆಸ್ ಮಾಡಬೇಕಾಗಿದ್ದ ಶಾಸಕರ ದೂರು ದುಮ್ಮಾನವನ್ನ ಹೈಕಮಾಂಡ್ ಅಡ್ರೆಸ್ ಮಾಡ್ತಿದೆ. ಈ ಕ್ರಾಂತಿ, ಮುಖ್ಯಮಂತ್ರಿ ಕುರ್ಚಿ, ಹಾಗೆ ಈಗಾಗ್ತಿರುವ ಘಟನೆ ನಾವು ಪ್ರತ್ಯೇಕವಾಗಿ ನೋಡ್ಬೇಕಾ? ಕ್ಯಾನ್ ವಿ ಕನೆಕ್ಟ್ ದಿಸ್? ಅಲ್ಲ, ಆಡಳಿತ ಪಕ್ಷ ಈ ರೀತಿ ಒಂದು ಈ ಪ್ರಾಸೆಸ್ಸಲ್ಲಿ ಇದೆ ಅಂದಾಗ ನಾವು ಅದು ಚರ್ಚೆ ಬರಲೇಬೇಕು ಮೇಡಮ್. ಯಾಕೆಂತಂದರೆ ವಿರೋಧ ಪಕ್ಷಗಳು ಇಲ್ಲ ಯಾವುದೋ ಇನ್ನೊಂದು ಒಂದು ಅಧಿಕಾರ ಇಲ್ಲದೆ ಇರೋಂಥ ಪಕ್ಷಗಳಲ್ಲಿ ಚರ್ಚೆಗಳಾಗ್ತಿದ್ರೆ ಅದೇನು ಡಿಫ್ರೆನ್ಸಸ್ ಮಾಡಲ್ಲ. ಆಡಳಿತ ಪಕ್ಷ ಯಾವಾಗಲೂ ಜನರ ಪರವಾಗಿಯೇ ಕೆಲಸ ಮಾಡ್ತಿರ್ಬೇಕು. ಹೌದು, ನಾವು ಎಷ್ಟೇ ಕಿರ್ಚಾಡಿದ್ರು ಇನ್ನೂ 2.5 ವರ್ಷ ಅವರೇ ಶಾಸಕರಾಗಿರ್ತಾರೆ, ಅವರಲ್ಲೇ ಮಿನಿಸ್ಟರ್ಗಳಿರ್ತಾರೆ. ಬಟ್ ಇದನ್ನು ನಿಮಗೆ ಅಧಿಕಾರ ಕೊಟ್ಟಿದ್ದಾರಲ್ಲ ಜನರು, ಯಾವುದೇ ಇರಲಿ, ನೀವು ಕಾಂಗ್ರೆಸ್ ಅವ್ರು ನೀವು ಅಧಿಕಾರ ಕೊಟ್ಟಿದ್ದಾರೆ, ಹೌದು, ನಿಮಗೆ 138 ಜನರು ಆಶೀರ್ವಾದ ಮಾಡಿದ್ದಾರೆ. ಇದನ್ನು ನೀವು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು. ಸಿದ್ದರಾಮಯ್ಯ ಅವ್ರ ಮನೆ ಯಾವಾಗಲೂ ಬಾಗಿಲು ತೆರೆದಿರುತ್ತೆ, ನಮ್ಗೇನು ಪ್ರಯೋಜನ? ಉತ್ತಮವಾದಂಥ ಆಡಳಿತ ಕೊಡಿ, ಅಭಿವೃದ್ಧಿ ಮಾಡಿ, ಜನರು ಅವಾಗ ನಿಮ್ಗೆ ಆಶೀರ್ವಾದಿಸ್ತಾರೆ. ನೀವು ಅದನ್ನ ಬಿಟ್ಟು ಮೇಡಮ್ ಏನ್ ಗೊತ್ತಾ, ಇರೋ ಗೊಂದಲನ ಇನ್ನಷ್ಟು ಹೆಚ್ಚು ಮಾಡೋ ರೀತಿಯ ಗೊಂದಲಕಾರಿ ಸಭೆಗಳ ಅವಶ್ಯಕತೆ ಬಂದಿಲ್ಲತ್ತೆ ಇತ್ತ ಅಂತ ಹೇಳಿ ಇವತ್ತಿನ ಚರ್ಚೆಗೆ ಸಮಯ ಇದ್ದದಷ್ಟೇ. ಧನ್ಯವಾದ 3 ಜನಕ್ಕೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. OBC ಮೀಟಿಂಗ್ ನಡೀತಾ ಇದೆ, ಇದರ ಅಪ್ಡೇಟ್ಸ್ ಅನ್ನ ಮುಂದಿನ ಬುಲೆಟಿನ್ಗಳಲ್ಲಿ ನೋಡ್ತಾ ಹೋಗೋಣ. ಅಲ್ಲೇನಾದ್ರೂ ಚರ್ಚೆಗಳಾಗತ್ತಾ ಅಂತ ಹೇಳಿ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ.